ಸರ್ ಪೋಲೋ ಬೇಕಾ ವಿತ್ NOC ಬೇಕಾ 1,90,000 ಕೊಡಿ ತಗೊಂಡೋಗಿ. ಕರ್ನಾಟಕ ಗಾಡಿ ಬೇಕಾ 2,85,000 ಕೊಡಿ ತಗೊಂಡೋಗಿ. ಸರ್ ಹ್ಯಾಶ್ ಬ್ಯಾಕ್ ಗಾಡಿ ನಿಮ್ಗೆ ಲೋ ಬಜೆಟ್ ಅಲ್ಲಿ ಬೇಕಾ ಬನ್ನಿ ಹೌಸ್ ಆಫ್ ಕಾರ್ಸ್ಗೆ. ಕರ್ನಾಟಕ ವೆಹಿಕಲ್ ಬ್ರಿಯೋ ಕೊಡ್ತೀನಿ VMT. ಸರ್ ಪೋಲೋ ಇದು ಬೇಕಾ ಅದು ಬೇಕಾ ಯಾವ್ದು ಬೇಕು ಸರ್ ಹೇಳಿ, ಯಾವ್ದು ಬೇಕು? ಸರ್ ಪೋಲೋ ಓಡಿಸಿ ಬೇಜಾರಾಗಿದ್ದೀರಾ? ಬನ್ನಿ ಹೌಸ್ ಆಫ್ ಕಾರ್ಸ್ಗೆ, ಪ್ರೀಮಿಯಂ ಗಾಡಿ ಕೊಡ್ತೀನಿ ಸರ್. SUV ಬೇಕಾ XUV ಬೇಕಾ 7 ಸೀಟರ್ ಬೇಕಾ ಯಾವ್ದು ಬೇಕು ಹೇಳಿ ಸರ್. ನಿಮ್ಗೆ XUV ಬೇಕಾ ಇಕೋಸ್ಪೈಡ್ ಬೇಕಾ ಯಾವ್ದು ಬೇಕು? ಎಲ್ಲಾ ತರ ಹೌಸ್ ಆಫ್ ಕಾರ್ಸ್ ಅಲ್ಲಿ ಇದೆ ಸರ್. ಸೊ ವೀಕ್ಷಕರೇ, ತಿರ್ಗಾ ಮತ್ತೊಮ್ಮೆ ಹೌಸ್ ಆಫ್ ಕಾರ್ಸ್ ಬಂದಿದ್ದೀವಿ. ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಟೋ ಕಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಹೌಸ್ ಆಫ್ ಕಾರ್ಸ್ ಅಲ್ಲಿ ಯಾವ್ದು ಸ್ಟಾಕ್ ಬಂದಿದೆ, ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ನಡೀತಾ ಇರೋದ್ರಿಂದ ಸೊ ಹೋಂಡಾ ಬ್ರಿಯೋ ಕೊಳ್ಳೋರಿಗೆ ಬ್ರಿಯೋ ಇದೆ, ಸಿವಿಕ್ ಕೊಳ್ಳೋರಿಗೆ ಸಿವಿಕ್ ಇದೆ. ಯಾವ ಗಾಡಿ ಕೇಳ್ತೀರಾ ಆ ಗಾಡಿ ತರ್ಸ್ಕೊಡಕ್ ರೆಡಿನಾ? 100% ರೆಡಿ ಸರ್. ನೀವು ಬಂದ್ರೆ ನಾವು ಗಾಡಿ ಕೊಟ್ಟೆ ಕಳಿಸ್ತೀವಿ ನಿಮಗೆ. ಓಕೆ, ಸೊ ಹೌಸ್ ಆಫ್ ಕಾರ್ಸ್ ಲೊಕೇಶನ್ ಬರೋದು ಸರ್? ಸರ್ ಹೌಸ್ ಆಫ್ ಕಾರ್ಸ್ ಲೊಕೇಶನ್ ಬನ್ನಿ ಬನ್ನರ್ಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್ ಅಲ್ಲೇ ಇದೆ. ನೀವು ಅಲ್ಲೇ ಹಿಡಿದ್ಬಿಟ್ಟು ನಮ್ಗೆ ಫೋನ್ ಮಾಡಿದ್ರೆ ನಾವು ಕಾಂಟ್ಯಾಕ್ಟ್ ಆಗ್ಬಿಡ್ತೀವಿ. ಸೊ ಅಲ್ಲಿಂದ ನೀವು ಫೋನ್ ಮಾಡಿದ್ರೆ ಸಾಕು, ಅವರೇ ಬಂದು ಪಿಕ್ ಮಾಡ್ತಾರೆ. ಇಲ್ಲಾಂದ್ರೆ ನಿಮ್ಗೆ ನಿಯರ್ ಬೈ ಬಸ್ ಸ್ಟಾಪ್ ಇರುತ್ತೆ, ಸೊ ಅಲ್ಲಿ ವಿಸಿಟ್ ಮಾಡಿ ನಿಮ್ಗೆ ಡೈರೆಕ್ಟ್ ಆಗಿ ಇಲ್ಲಿಗೆ ಕರ್ಕೊಂಡ್ಬಂದು ಗಾಡಿಗಳು ಯಾವ ಗಾಡಿ ಬೇಕೋ ಕನ್ಸಿಂಗ್ ಗಾಡಿ ತೋರಿಸ್ಬಿಟ್ಟು 100% ಕೊಡ್ತೀವಿ ಸರ್. ಆನ್ ಟೇಬಲ್ ಇನ್ನೂ ನೆಗೋಷಿಯೇಟ್ ಮಾಡೋಣ ಅಂತ 100% ಮಾಡಿಸ್ಕೊಡ್ತೀನಿ ಸರ್. ಓಕೆ, ಸೊ ಹಾಗಿದ್ರೆ ಶುರು ಮಾಡ್ಬಿಡೋಣ. ಸೊ ಅಲ್ಲಿ ವೆಂತಿ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ಓಕೆ ಸರ್ ಬನ್ನಿ. ಓಕೆ, ಸೊ ಪೋಲೋ ನೋಡೋರಿಗೆ ಪೋಲೋ ಆಪ್ಷನ್ ಬೇಜಾನ್ ಇದೆ ಹೌಸ್ ಆಫ್ ಕಾರ್ಸ್ ಅಲ್ಲಿ. ಸೊ 1 ಅಲ್ಲ 2 ಅಲ್ಲ 4 5 ಅಲ್ಲ. ಎಷ್ಟು ಗಾಡಿ ಇದೆ ಸರ್ ಪೋಲೋ? ಸರ್ ಪೋಲೋ ಟೋಟಲ್ ನಮ್ಮ ಹತ್ರ ಇವಾಗ 8 ವೆಹಿಕಲ್ ಇದೆ ಸರ್. 8 ವೆಹಿಕಲ್ ಇದೆ. 8 ವೆಹಿಕಲ್ ಇದೆ. ಹೈ ಲೈನ್ ಇದೆ, ಕಂಫರ್ಟ್ ಲೈನ್ ಇದೆ, ಟ್ರೆಂಡ್ ಲೈನ್ ಇದೆ, GT ಇದೆಯಾ ಕೇಳ್ತಾ ಇರ್ತಾರೆ. ರೆಡ್ ಲೈನ್ ಇದೆ, ಕಂಫರ್ಟ್ ಲೈನ್, ಹೈ ಲೈನ್, TDI, ಪೆಟ್ರೋಲ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಓಕೆ, ಸೊ ನಮ್ಮ ಮುಂದೆ ಗೋ ವರ್ಷನ್ ವೆಹಿಕಲ್ Volkswagen ಪೋಲೋ ಹೇಳಿ ಸರ್. 2012 ಮಾಡಲಿದು ಪೆಟ್ರೋಲ್ ವೆಹಿಕಲ್ ಇದು. ಓಕೆ, ಜಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಶಾಕ್ ಅಂತ ಹೇಳ್ತೀನಿ ನಿಮ್ಗೆ ಈ ಪ್ರೈಸ್ 1,95,000ಗೆ ವಿತ್ NOC ಕೊಡ್ತೀನಿ ಸರ್. 1,95,000ಕ್ಕೆ 1,95,000ಗೆ ವಿತ್ NOC ಪೆಟ್ರೋಲ್ 2012 ಮಾಡಲು ಪೋಲೋ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು. ಸೊ ಫೀಚರ್ ವೈಸ್ ಎಲ್ಲ ನಿಮ್ಗೆ ಏನ್ ಬರುತ್ತೆ ಅಂದ್ರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಹಾಗೆ ಲೆದರ್ ಅಪೋಸ್ಟಿ ಕೂಡ ನೋಡ್ಕೋಬಹುದು. ಸೊ ಆಫ್ಟರ್ ಮಾರ್ಕೆಟ್ ಲೆದರ್ ಅಪೋಸ್ಟಿ ಬರ್ತೈತೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಪೈನರ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ. ಎಷ್ಟು ಇದೆ ಸರ್ ಕಿಲೋಮೀಟರ್ ಇದು? ಸರ್ ಓಡಿರೋದು 80,000 ಓಡಿದೆ ಸರ್. ಪೆಟ್ರೋಲ್ ವೈರೆಂಟ್ ಬರುತ್ತೆ ಗಾಡಿ. 2012 ಮಾಡಲ್ ಚಾಲೆಂಜಿಂಗ್ ಪ್ರೈಸ್ 1,95,000 ಫೈನಲ್ ಪ್ರೈಸ್ ಮಾಡಿ ವಿತ್ NOC ಸಮೇತ ಕೊಡ್ತೀನಿ ನಿಮ್ಗೆ. ಓಕೆ, ವಿತ್ NOC 1,95,000. ವಿತ್ ಕೆ ಬೇಕಂದ್ರೆ? ವಿತ್ ಕೆ ಬೇಕಾದ್ರೆ ಅದು ಡಿಫ್ರೆಂಟ್ ಅಮೌಂಟ್ ಏನಿದೆ ಅದು ನೀವು ಪೇ ಮಾಡಿದ್ರೆ ನಾನು ಮಾಡ್ಕೊಟ್ಬಿಡ್ತೀನಿ. ಪೇ ಮಾಡ್ಕೊಡ್ತೀರಾ? ಸೊ ಎಷ್ಟು ದಿನ ಆಗುತ್ತೆ ಕೆ ಆದ್ರೆ? ಕೆ ಮಾಡಕ್ ನಿಮ್ಗೆ ಏನಿಲ್ಲ, ಒಂದು 15 ಡೇಸ್ ಒಳಗಡೆ 15 ಡೇಸ್ ಅಲ್ಲಿ ಆಗುತ್ತೆ. ಸೊ ಕೆಲವೊಂದ್ರೆ NOC ರೆಡಿ ಆಗಿದ್ರೆ 2 ಡೇಸ್ ಅಲ್ಲಿ ಸಿಗ್ಬೋದಾ ನಂಬರು? ಸಿಗುತ್ತೆ ಆರಾಮಾಗಿ ಅಂತ ಹೇಳ್ತಿರೋದು. ಸೊ ಗಾಡಿ ಬಾಡಿಲಿ ಏನಾಗಲಿ ಟೈರ್ಸ್ ಕಂಡೀಷನ್ ನೀವು ನೋಡ್ಕೋಬಹುದು. 60% ಇರುತ್ತೆ. ಸೊ ಫ್ರಂಟ್ ಹೆಡ್ಲೈಟ್ ಎಲ್ಲ ನಿಮಗೆ ನೋಡ್ಕೋಬಹುದು. ಸೊ ಕಂಪ್ಲೀಟ್ ರಿಫಾರ್ಮ್ ಮಾಡ್ಕೊಡ್ತೀರಲ್ಲ ಬ್ರದರ್? ಇದು ಬಂದು ಒರಿಜಿನಲ್ ಪೈಂಟ್ ಅಲ್ಲಿ ಇರೋದು. ಓಕೆ, ಆಸ್ ಇಟ್ ಈಸ್ ಕಂಡೀಷನ್ ನಿಮ್ಗೆ ಬಜಾರಲ್ಲಿ ಯಾರು ಕೊಡಲ್ಲ. ನೀವು ಹುಡ್ಕೊಂಡ್ ಬನ್ನಿ, ಬೇಕಾದ್ರೆ ಚೆಕ್ ಮಾಡ್ಕೊಂಡ್ ಬನ್ನಿ. 1,95,000ಗೆ ಓಕೆ ವಿತ್ NOC 12 ಮಾಡಲು ಪೋಲೋ ಕೊಡ್ತಾ ಇರೋದು. ಕಂಫರ್ಟ್ ಲೈನ್, ಅದು ರೆಡ್ ಲೈನ್ ಅಲ್ಲ. ಓನರ್ಶಿಪ್ ಸೆಕೆಂಡ್, ಇದು ಫೋರ್ತ್ ಓನರ್ಶಿಪ್ ಆಗಿದೆ. 1,95,000 ಮಾಡ್ಕೊಡ್ತಾರೆ. 1,95,000. ಓಕೆ, ಹಾಗೆ ರೆಡ್ ಪೋಲೋ ಕೇಳೋಗಿ ರೆಡ್ ಪೋಲೋ ಕೂಡ ಇದೆ. ಸೊ ಕೆ ರಿಜಿಸ್ಟ್ರೇಷನ್ ವೆಹಿಕಲ್. ಸೊ ಇದಕ್ಕೆ ಇಮಿಡಿಯೇಟ್ ಲೋನ್ ಆಗುತ್ತೆ? ಇದಕ್ಕೆ ಇಮಿಡಿಯೇಟ್ ಲೋನ್ ಆಗುತ್ತೆ. 2011 ಮಾಡಲಿದು. ಓಕೆ, ಇದು ಕೂಡ ನಿಮ್ಗೆ 52,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ವೈರೆಂಟ್ ಬರುತ್ತೆ. ಇದು ಥ್ರೆಡ್ ಲೈನ್. ಓಕೆ, ಇದು ಬಂದು 3,15,000 ಹೇಳ್ತಾ ಇದೀನಿ. ಸೊ ಬೆಸ್ಟ್ ಪ್ರೈಸ್ ಗೆ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಬೆಸ್ಟ್ ಪ್ರೈಸ್ ನೆಗೋಷಿಯೇಟ್ ಮಾಡಿ ಕೊಡ್ತಾರೆ ಅದು. ಸೊ ಟೈರ್ಸ್ ಕಂಡೀಷನ್ ನೋಡ್ಕೋಬಹುದು. ಸೊ ಇದ್ರಲ್ಲಿ ನಿಮ್ಗೆ ಅಲಾವಿಲ್ಸ್ ಯಾವುದೇ ರೀತಿ ಬರ್ತಾರೆ. ಇದು ಕಂಫರ್ಟ್ ಲೈನ್ ಅಲ್ಲ, ಟ್ರೆಂಡ್ ಲೈನ್. ಓಕೆ, 2011 ಮಾಡಲ್ ನಿಮ್ಗೆ ಬೆಸ್ಟ್ ಪ್ರೈಸ್ ಅಂದ್ರೆ 2,85,000 ಕೊಡ್ತೀನಿ ಸರ್. 2,85,000ಗೆ ಫೈನಲ್ ಮಾಡ್ತಿದ್ದಾರೆ. ಲೋನ್ ಬೇಕಾದ್ರೆ ಎಷ್ಟಾಗ್ಬೋದು ಲೋನ್? ಲೋನ್ ಪ್ರೊಫೈಲ್ ಚೆನ್ನಾಗಿದ್ರೆ 60 to 70% ಲೋನ್ ಮಾಡಿಸ್ಕೊಡ್ತೀನಿ. 11 ಮಾಡಲ್ ಇದು ನೋಡ್ಕೊಂಡ್ಬಿಡಿ. 52,000 ರಿಕಾರ್ಡೆಡ್ ಓಡಿದೆ ವೆಹಿಕಲ್. ಓಕೆ, 2,85,000 2,85,000 ಕೊಡ್ತೀನಿ. ಓಕೆ, ಸೊ ಅದೇ ರೀತಿ ನಿಮಗೆ Volkswagen ನೋಡಿಲ್ಲ ಅಂದ್ರೆ ಹೋಂಡಾದಲ್ಲಿ ನೋಡ್ತಿದ್ರೆ ಹೋಂಡಾದಲ್ಲಿ ಬ್ರಿಯೋ ಕೂಡ ಇದೆ. ಹೇಳಿ ಬ್ರಿಯೋ ಸರ್. ಬಿಯೋ ಬಂದು 2013 ಮಾಡಲ್ ಇದು. ಓಕೆ, ಸೊ VMT ಟಾಪ್ ಎಂಡ್ ಬರುತ್ತೆ. ಸೊ ಮ್ಯಾನ್ಯುವಲ್ ಟ್ರಾನ್ಸಾಕ್ಷನ್ ಇದೆ. ಇದರಲ್ಲಿ ಆಟೋಮೆಟಿಕ್ ಟ್ರಾನ್ಸಾಕ್ಷನ್ ಬೇಕಾದ್ರೂ ಇದೆ ನನ್ನ ಹತ್ರ. ಓಕೆ, ಪೆಟ್ರೋಲ್ ವೈರೆಂಟ್ ಬರುತ್ತೆ ಇದು ವೆಹಿಕಲ್. ಪೆಟ್ರೋಲ್ ವೇರಿಯಂಟ್ ಬರ್ತೈತೆ. ಅಲಾವಿಲ್ಸ್ ಆಗಲಿ. ಸೊ ವಿ ವೇರಿಯಂಟ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಇದು. ಸೊ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಅದರ ಅಪೋಸ್ಟಿ ಕೂಡ ಆಫ್ಟರ್ ಮಾರ್ಕೆಟ್ ಬರ್ತಾ ಇದೆ ನಿಮಗೆ. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ಕೋಬಹುದು ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರೆ ಅಂದ್ರೆ. ಸೊ ಲೆಗ್ ರೂಮ್ ಆಗಿಲ್ಲ, ಹೆಡ್ ರೂಮ್ ಆಗಿಲ್ಲ. ಸೊ ಹೋಂಡಾದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹಾಗೆ ರೇರ್ ಕೂಡ ನೋಡ್ಕೋಬಹುದು ನಿಮಗೆ ಯಾವ ರೀತಿ ಇದೆ ಗ್ಲಾಸ್. ಸೊ ಇದರಲ್ಲಿ ಯಾವುದೇ ರೀತಿ ರೇರ್ ವೈಫರ್ ಯಾವುದೇ ರೀತಿ ಬರಲ್ಲ. ಏನು ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ?
ಸರ್ ಇದು ಪ್ರೈಸಿಂಗ್ ಹೇಳ್ತಾ ಇರೋದು ಬೆಸ್ಟ್ ಪ್ರೈಸ್ ಅಂದ್ರೆ ನಿಮ್ಗೆ 3,45,000 ಮಾಡಿಸ್ಕೊಡ್ತೀನಿ ಸರ್. 3,45,000 ಮಾಡ್ಕೊಡ್ತಾ ಇರೋದಾ? 13 ಮಾಡಲ್ ಇದು ಸೆಕೆಂಡ್ ಓನರ್ VMT. ಓಕೆ 55,000 ಕಿಲೋಮೀಟರ್ ಡ್ರೈವ್ ಆನ್ ವೆಹಿಕಲ್ ಮ್ಯಾನುವಲ್. ಪೆಟ್ರೋಲ್ ಬೇಕಾದ್ರೂ ಇದೆ ನನ್ನ ಹತ್ರ, ಪೆಟ್ರೋಲ್ ಕೂಡ ಇದೆ, ಆಟೋಮೆಟಿಕ್ ಇದೆ, ಎರಡು ಕೊಡ್ತೀನಿ. ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಇದೆ, ಮ್ಯಾನುವಲ್ ಬೇಕಾದ್ರೆ ಮ್ಯಾನುವಲ್ ಇದೆ ಅಂತ ಹೇಳ್ತಾರೆ. ಎರಡು ಪೆಟ್ರೋಲ್ ವೇರಿಯಂಟ್ ಅಲ್ಲ? ಎರಡು ಪೆಟ್ರೋಲ್ ವೇರಿಯಂಟ್. ಓಕೆ ಎರಡು ಸೇಮ್ ರೆಡ್ ಕಲರ್ ಬರುತ್ತೆ. ಓಕೆ ಎರಡು ರೆಡ್ ಕಲರ್ ಇದೆ. ನಿಮಗೆ ಗಾಡಿ ತೋರಿಸ್ತೀನಿ. ಇನ್ನೊಂದು ಫುಲ್ಲಿ ಮಾಡಿಫೈಡ್ ಆಗಿದೆ ಆಟೋಮೆಟಿಕ್. ಹಾಗೆ ಇನ್ನೊಂದು ವೋಕ್ಸ್ವ್ಯಾಗನ್ ಪೋಲೋ. ಸರ್ ವೋಕ್ಸ್ವ್ಯಾಗನ್ ಪೋಲೋ ಬಂದು ನಿಮಗೆ 2014 ಮಾಡಲ್ ಸೆಕೆಂಡ್ ಓನರ್. ಓಕೆ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಆಲೋ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ. ವೆಲ್ ಮೇಂಟೈನ್ ಇದೆ ವೆಹಿಕಲ್. ನೋಡ್ತಾ ಇದ್ದೀರಾ ನೀವು ಔಟ್ಲುಕ್ ಎಲ್ಲ. ಸೊ ಇದು ಬಂದು ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ವೆಹಿಕಲ್. ಹೌದು, ಜಾಗ ಇಲ್ಲ ನಿಮಗೆ. ಇಂಟೀರಿಯರ್ ವೈಸ್ ಎಕ್ಸ್ಟೀರಿಯರ್ ವೈಸ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಜಸ್ಟ್ ವಾಟ್ಸಪ್ ಮಾಡಿ. ಸೊ ಕಂಪ್ಲೀಟ್ ನಿಮಗೆ ಇಂಟೀರಿಯರು ಎಕ್ಸ್ಟೀರಿಯರು ಮತ್ತೆ ಎಷ್ಟು ಕಿಲೋಮೀಟರ್ ಓಡಿದೆ. ಸೊ ಇದು ಬಂದು ಡಾಕ್ಟರ್ ಯೂಸ್ ವೆಹಿಕಲ್ ಅಂತ ಹೇಳ್ತಿರೋದು. ಗಾಡಿಗಳು ನಿಮಗೆ ಪ್ರೈಸಿಂಗ್ ಇನ್ನ ಬೇಕಂದ್ರೆ ಏನು ನೆಗೋಷಿಯೇಟ್ ಆಗ್ಬೋದಾ? ಮಾಡಿಸ್ಕೊಡ್ತೀನಿ ಸರ್. ನೆಗೋಷಿಯಬಲ್ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಎಷ್ಟಿಗೆ ಆಗ್ಬೋದು ಸರ್ ಇದು? ಸರ್ ಇದು 3,50,000 ಮಾಡ್ಕೊಡ್ತೀನಿ ಸರ್. 3,50,000 ಯಾವ ಮಾಡಲು? 2014 ಮಾಡಲ್ ಇದು. 14 ಮಾಡಲು. ಸೊ ಫೀಚರ್ ವೈಸ್ ಎಲ್ಲ ಡಿವೈಲ್ ಇರಬೇಕು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬಂದೇ ಬರುತ್ತೆ ಸರ್. ಇದು ಕಂಫರ್ಟ್ ಲೈನ್ ಬರುತ್ತೆ. ಇದು ಕಂಫರ್ಟ್ ಲೈನ್, ಹೈ ಲೈನ್ ಗೆ ಡುವೆಲ್ ಏರ್ ಬ್ಯಾಗ್ ಎಲ್ಲ ಬರೋದು. ಕಂಫರ್ಟ್ ಲೈನ್ ಗೆ ಆಫ್ಟರ್ ಮಾರ್ಕೆಟ್ ಅಲೋ ವೀಲ್ಸ್ ಹಾಕ್ಸಿದ್ದಾರೆ. ಅಲೋ ವೀಲ್ಸ್ ಒಂದು ಹಾಕ್ಸ್ಕೊಂಡಿದ್ದಾರೆ. ಲೆದರ್ ಅಪ್ಪಷ್ಟೇ ಆಫ್ಟರ್ ಮಾರ್ಕೆಟ್ ಹಾಕೊಂಡಿದ್ದಾರೆ ಅಂತ ಹೇಳ್ತಾರದ. ಸೊ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಫಿಟ್ ಆಗಿದೆ. ಆಫ್ಟರ್ ಮಾರ್ಕೆಟ್. ಓಕೆ ಹಾಗೆ ನಿಮಗೆ ವೈಟ್ ಕಲರ್ ಪೋಲೋ ನೋಡ್ತಾ ಇದ್ರೆ ವೈಟ್ ಕಲರ್ ಪೋಲೋ ಕೂಡ ಇದೆ. ಇದು ಐಲೇನು ಹೇಳಿ ಡೀಲ್ಸ್. ಸರ್ 2014 ಮಾಡಲ್ ಸೆಕೆಂಡ್ ಓನರ್. ಓಕೆ ಡೀಸೆಲ್ ಬರುತ್ತೆ. ಇದು ಹೈಲೈನ್, ಇದು ಟಾಪ್ ಎಂಡ್. ಸರ್ ಇದು ಫೈನಲ್ ಪ್ರೈಸ್ ನಿಮ್ಗೆ 4,50,000 ಮಾಡ್ಕೊಡ್ತೀನಿ ಸರ್. 4,50,000. ಹೌದು ಸರ್. ಸೊ ನಿಮ್ಗೆ ಐಲೇನ್ ವೇರಿಯಂಟ್ ಕೊಡ್ತಿರೋದು K51 ರಿಜಿಸ್ಟರ್ ನಂತರ 14 ಮಾಡಲ್ ಸೆಕೆಂಡ್ ಓನರ್ ಪ್ಯೂರ್ ಕರ್ನಾಟಕ ವೆಹಿಕಲ್. TDI 1.5 ಲೀಟರ್ ಇಂಜಿನ್ ಇದು ಬರುತ್ತೆ. ಇದು ಓಕೆ ಡೀಸೆಲ್ ವೇರಿಯಂಟ್. 4,50,000 ಮಾಡಿಸ್ಕೊಡ್ತೀನಿ ಸರ್. ಸೊ ಮೈಲೇಜ್ ಎಲ್ಲ ಹೋಗ್ತೀನಿ ಅಂದ್ರೆ ಎಷ್ಟು ಬರ್ಬೋದು ಸರ್? ಮೈಲೇಜ್ ನೀವು ಓಡಿಸಿದ್ರೆ ಕರೆಕ್ಟ್ ಆಗಿ ಓಡಿಸಿದ್ರೆ ಒಂದು 22-23 ಬರುತ್ತೆ ಸರ್. 23 ಹೈವೇ. ಸೊ ಸಿಟಿ ನಿಮ್ಗೆ 2018 ಪಕ್ಕಾ ಬರುತ್ತೆ. 2018 ಆರಾಮಾಗಿ ಬಂದೇ ಬರುತ್ತೆ. ಸೊ ಪೆಟ್ರೋಲ್ ಅಂದ್ರೆ ನಿಮ್ಗೆ 16 ಅಬೌವ್ ಬರುತ್ತೆ. 16 ಅಬೌವ್ ಬರುತ್ತೆ. ಸೊ ಡೀಸೆಲ್ ಆದ್ರೆ ಮೈಲೇಜ್ ಎಕ್ಸ್ಪ್ರೆಷನ್ ಇಷ್ಟು ತಿನ್ಕೋಬಹುದು. ಸೊ ಪ್ರೈಸ್ ವೈಸ್ ಏನು ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಇನ್ನ ಬೇಕಾದ್ರೆ ಆನ್ ಟೇಬಲ್ ಏನು ನೆಗೋಷಿಯೇಟ್ ಆಗುತ್ತಾ ಸರ್? ಆಕ್ಚುಯಲ್ ಪ್ರೈಸ್ ಗಾಡಿದು 4,95,000. ಓಕೆ ನಿಮ್ ವಿಡಿಯೋದಲ್ಲಿ ಹೇಳ್ಬಿಡ್ತಾ ಇರೋದು ಫೈನಲ್ ಪ್ರೈಸ್ ಹೇಳ್ಬಿಡ್ತಾ ಇರೋದು 4,50,000. ಆನ್ ಟೇಬಲ್ ಬನ್ನಿ, ಏನಾದ್ರೆ ಇನ್ನೂ ಮಾಡ್ಕೊಡ್ತೀನಿ. 5,000 ಕಮ್ಮಿ ಮಾಡ್ಬಿಡಿ, ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ ಹಾಗೆ ಒಡಿಶಾ ರಿಜಿಸ್ಟರ್ಡ್ ವೆಹಿಕಲ್ ವೋಕ್ಸ್ವ್ಯಾಗನ್ ಪೋಲೋ ಹೇಳಿ ಸರ್. ಇದು ಕೂಡ 2014 ಮಾಡಲ್. ಇದು ಓಕೆ ಇದು ಕೂಡ ವೆಲ್ ಮೇಂಟೈನ್ ಇದೆ ವೆಹಿಕಲ್. ಡೀಸೆಲ್ ವೇರಿಯಂಟ್ ಬರುತ್ತೆ ಸೇಮ್. ಇದು ಅದರ್ ಸ್ಟೇಟ್ ವಿತ್ NOC ಕೊಡ್ತೀನಿ. ಓಕೆ ಇದು ಪ್ಯೂರ್ ಕರ್ನಾಟಕ ವೆಹಿಕಲ್ ತೋರಿಸಿದ್ದು ಇವಾಗ. ಇದು ಅದರ್ ಸ್ಟೇಟ್. ಇದು NOC ಕೊಡ್ತೀನಿ ನಿಮ್ಗೆ. NOC ಪ್ರೈಸ್ ಕೊಡ್ತೀನಿ ಸರ್. NOC ಪ್ರೈಸಿಂಗ್ ಅಲ್ಲಿ ಕೊಡ್ತೀರಾ ಅಂತ ಹೇಳ್ತಿರೋದು. ಸೊ ಫೀಚರ್ ವೈಸ್ ಎಲ್ಲ ಸೇಮ್ ಬರುತ್ತೆ. ಲೆದರ್ ಅಪ್ಪೋಸ್ಟರಿ ಸಿಸ್ಟಮ್ ಎಲ್ಲ ಬಂದಿರುತ್ತೆ. ಎಷ್ಟಾಗ್ಬೋದು ಪ್ರೈಸಿಂಗ್? ಸೊ ಪ್ರೈಸಿಂಗ್ ಏನು ಬರ್ಬೋದು ಸರ್? ಪ್ರೈಸಿಂಗ್ ಬಂದು ಇದು 2014 ಮಾಡಲ್ ವಿತ್ NOC 2,95,000 ಕೊಡ್ತೀನಿ ಸರ್. ಇದು ಓನರ್ಶಿಪ್ ಸರ್? ಓನರ್ಶಿಪ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ಥರ್ಡ್ ಓನರ್ಶಿಪ್ ಆಗ್ತೀರಾ. ಸೊ ಒಡಿಶಾ ರಿಜಿಸ್ಟರ್ಡ್ ವೆಹಿಕಲ್, ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್. ಐಲೈನ್ ಬೇಕಾದ್ರೆ ಐಲೈನ್ ಇದೆ, ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾದ್ರೆ ಡೀಸೆಲ್ ವೆಹಿಕಲ್ ಕೂಡ ಇದೆ. ಸೊ ಇದು ನಿಮಗೆ ಡೀಸೆಲ್, ಇದು ಬಂದು ಪೆಟ್ರೋಲು. ಪೆಟ್ರೋಲ್ ಗಾಡಿ ಎಷ್ಟಿದೆ? 4-5 ಗಾಡಿ ಸಿಗ್ಬೋದಾ? ಸಿಗುತ್ತೆ ಸರ್. ಡೀಸೆಲ್ ರೇರು? ಡೀಸೆಲ್ ಸಿಗುತ್ತೆ, ಪೆಟ್ರೋಲ್ ಇರುತ್ತೆ ಸರ್. ನಮ್ಮ ಹತ್ರ ಸ್ಟಾಕ್ ಇವಾಗ 8 ವೆಹಿಕಲ್ಸ್ ಇದೆ. ಟೋಟಲ್ 10-15 ವೆಹಿಕಲ್ಸ್ ಇರುತ್ತೆ ನಮ್ಮ ಹತ್ರ. ಅಪೋಲೋ 10-15 ವೆಹಿಕಲ್ಸ್ ರೆಗ್ಯುಲರ್ ಆಗಿದ್ದಾರೆ ಸ್ಟಾಕ್. ಓಕೆ ಹಾಗೆ ಪ್ರೀಮಿಯಂ ವೆಹಿಕಲ್ ನೋಡೋಕೆ ಪ್ರೀಮಿಯಂ ವೆಹಿಕಲ್ ಕೂಡ ಕೊಡ್ತಿದ್ದಾರೆ. ಆಡಿ ಯಾವ ಸೀರೀಸ್ ಸರ್? ಸರ್ 2013 ಮಾಡಲ್ A6 ಪ್ರೀಮಿಯಂ ಪ್ಲಸ್ ಬರುತ್ತೆ. ಆಟೋಮೆಟಿಕ್ ಪೆಟ್ರೋಲ್ ಬರುತ್ತೆ ವೈರೆಂಟ್ ವಿತ್ ಸನ್ರೂಫ್ ಬರುತ್ತೆ ವೆಹಿಕಲ್. MH ರಿಜಿಸ್ಟ್ರೇಷನ್ ಇದೆ ಸರ್. ವಿತ್ NOC ನಿಮ್ಗೆ 8,95,000 ಹೇಳ್ತಾ ಇದೀನಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. 8,90,000. 8,95,000 ಹೇಳ್ತಾ ಇದೀನಿ. 8,75,000 ಗೆ 13 ಮಾಡಲ್ A6 ಪ್ರೀಮಿಯಂ ಪ್ಲಸ್ ಓಕೆ ವಿತ್ NOC ಕೊಡ್ತೀನಿ ಸರ್. ವಿತ್ NOC ಕೊಡ್ತಾ ಇರೋದು. ಓಕೆ ಸೊ ನೋಡ್ಕೋಬಹುದು ಆಡಿ A6. ಸೊ 2 ಲೀಟರ್ ಇಂಜಿನ್ ಬರ್ತಾ ಇರೋದು. ಸೊ ಫೀಚರ್ ವೈಸ್ ಎಲ್ಲ ಕೇಳಿದವರಿಗೆ ಫೀಚರ್ ವೈಸ್ ಏನೇನು ಸರ್? ಫೀಚರ್ಸ್ A6 ಟಾಪ್ ಎಂಡ್ ಅಲ್ಲಿ ಏನೇನು ಬರುತ್ತೆ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ ಸರ್ ಹಾಗೆ ವೋಕ್ಸ್ವ್ಯಾಗನ್ ಪೋಲೋ ಸರ್. ವೋಕ್ಸ್ವ್ಯಾಗನ್ ಪೋಲೋ ನಿಮ್ಗೆ ಆಚೆ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ತೋರಿಸ ನಾನು. ಸೊ ಒಳಗಡೆ ಇವಾಗ ನಮ್ಮ ಹತ್ರ 16 ಮಾಡಲ್ ಸಿಂಗಲ್ ಓನರ್ ಇದೆ. ಓಕೆ ಡೀಸೆಲ್ ವೆಹಿಕಲ್, ದಿಲ್ಲಿ ಪಾಸಿಂಗ್ ವೆಹಿಕಲ್ ನಿಮ್ಗೆ ವಿತ್ NOC ಕೊಡ್ತೀನಿ. 3,95,000 3,95,000 ನೆಗೋಷಿಯಬಲ್ ಮಾಡಿ ವಿತ್ NOC ಕೊಡ್ತೀನಿ ಸರ್. ವಿತ್ ಕೆ ಬೇಕಾದ್ರೆ ಆನ್ ಟೇಬಲ್ ಕುತ್ಕೊಂಡು ಮಾತಾಡ್ಕೊಬಹುದು. ಕೆ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ ಸರ್. ಓಕೆ ಸೊ ಫೀಚರ್ ವೈಸ್ ಎಲ್ಲ ನೋಡ್ಕೋಬಹುದು. ಲೆದರ್ ಅಪ್ಪೋಸ್ಟ್ರಿ ಆಫ್ಟರ್ ಮಾರ್ಕೆಟ್ ಬರ್ತಾ ಇರೋದು ನಿಮಗೆ. ಸೊ ನೋಡ್ಕೋಬಹುದು ಯಾವ ರೀತಿ ಇದೆ. ವೇರಿಯಂಟರ್ ಯಾವುದೇ ರೀತಿ ಆಗಿಲ್ಲ, ಬ್ರ್ಯಾಂಡ್ ನ್ಯೂ ಲೆದರ್ ಬರ್ತಾ ಇರೋದು. ಸೊ ಡ್ಯುವೆಲ್ ಇರಬೇಕು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು. ಸೊ ಆಫ್ಟರ್ ಮಾರ್ಕೆಟು ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ ಆಂಡ್ರಾಯ್ಡು.
ಹಾಗೆ ರೇರ್ ನಿಮಗೆ ಡಿಫಾಗ್ ಗ್ಲಾಸ್ ಮತ್ತೆ ರೇರ್ ರೆಫರ್ ಕೂಡ ಬರ್ತಾ ಇದೆ. ಸೊ ಡೆಲ್ಲಿ ರಿಸ್ಟನ್ ವೆಹಿಕಲ್ ಅಂದ್ರೆ ಶಕ್ನ ಪ್ರೈಸ್ ವೈಸ್ ಹೇಳಿದ್ದಾರೆ, ಇನ್ನ ನೆಗೋಷಿಯೇಟ್ ಆನ್ ಟೇಬಲ್ ಆಗುತ್ತೆ ಅಂತ ಸರ್ 16 ಮಾಡಲ್ ಇರೋದ್ರಿಂದ ನಿಮ್ಗೆ ಸೊ ಮುಂದ್ಗಡೆ ಶೇಪ್, ಬ್ಯಾಕ್ ಸೈಡ್ ಟೇಲ್ ಲೈಟ್, ಸ್ಟೇರಿಂಗ್, ಓಕೆ. ಸೊ ಸಣ್ಣ ಸಣ್ಣ ಫೀಚರ್ಸ್ ನಿಮ್ಗೆ ನ್ಯೂ ಬರುತ್ತೆ ನಿಮ್ಗೆಲ್ಲ. ಓಕೆ. ಸೊ ಕಂಪ್ಲೀಟ್ ಅಪ್ಡೇಟ್ ಆಗಿರುತ್ತೆ ಎಲ್ಲ. ಓಕೆ. ಸ್ಟೇರಿಂಗ್ ಎಲ್ಲ ನ್ಯೂ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಸೊ ಅಲೋವಿಸ್ ಕೂಡ ನೋಡ್ಕೋಬಹುದು, ಆಫ್ಟರ್ ಮಾರ್ಕೆಟ್ ಅಲೋವಿಸ್ ಕೂಡ ಹಾಕೊಂಡಿದ್ದಾರೆ. ಸೊ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್, ತಗೊಂಡವ್ರು ಸೆಕೆಂಡ್ ಓನರ್ ಆಗ್ತೀರಾ. ಸೊ ಪ್ರೈಸ್ ವೈಸ್ ಹೇಳಿದ್ದಾರೆ, ಆನ್ ಟೇಬಲ್ ಇನ್ನೂ ನೆಗೋಷಿಯೇಟ್ ಆಗುತ್ತೆ. ಇದು ಡೀಸೆಲ್ ಇಂಜಿನ್ನು. ಸೊ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಆಪ್ಷನ್ ಬೇಜನ್ ಇದೆ. ಡೀಸೆಲ್ ಕೇಳೋರಿಗೆ ಡೀಸೆಲ್ ವೆಹಿಕಲ್ ರೇರ್ ಸಿಗ್ತಾ ಇರೋದು. ಆದ್ರೂ ಹೌಸ್ ಆಫ್ ಕಾರ್ಸಲ್ಲಿ ವೆಹಿಕಲ್ಗಳು ಇದೆ, ಬೇಗ ಬಂದು ಬೈ ಮಾಡ್ಬೋದು. ಸೊ 5 6 ಪೋಲೋ ಅಂತ ಹೇಳಿದ್ರೆ 11 ಪೋಲೋ ಹೇಳಿದ್ರಾ? 11 ಪೋಲೋ ಹೇಳಿದ್ರ 10 ಪೋಲೋ ಹೇಳಿದ್ರಾ? ಸರ್ ಇವಾಗ ಅವೈಲೇಬಲ್ ಇರೋದು 8 ಪೋಲೋ ಇದೆ ಅವೈಲೇಬಲ್. ಯಾವಾಗ್ಲೂ ನಮ್ಮ ಹತ್ರ 10 ಇಂದ 15 ವೆಹಿಕಲ್ಸ್ ಅದು ಇದ್ದೇ ಇರುತ್ತೆ. ಪೋಲೋ 15 ವೆಹಿಕಲ್ಸ್ ಇದ್ದೇ ಇರುತ್ತೆ ಅಂತ ಹೇಳ್ತಿರೋದು. ಓಕೆ. ಸೊ ಹಾಗೆ ನಂಗೆ ಒಂದು ಲೇಟೆಸ್ಟ್ ಶೇಪಲ್ಸ್ ಕೂಡ ಸೂಪರ್ ಕೊಡಿ ಅಂತ ಹೇಳ್ತಿದ್ರು. 2015 ಮಾಡಲ್ ಆಟೋಮೆಟಿಕ್ ಎಲಿಗೆನ್ಸ್ ಟಾಪ್ ಎಂಡ್ ಬರುತ್ತೆ. ಇದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಸೊ ವೆಲ್ ಮೇಂಟೈನ್ ಇದೆ. ಸ್ಕೋಡಾ ಸೂಪರ್ಬ್ ನ್ಯೂ ಶೇಪ್ ಬರುತ್ತೆ. ಇದು ನೋಡ್ಕೊಂಡ್ಬಿಡಿ, ನ್ಯೂ ಶೇಪ್ ಇದು. ಸೊ ಇದ್ರ ಪ್ರೈಸ್ ಬಂದು ಹೇಳ್ತಾ ಇರೋದು 8,95,000 ಹೇಳ್ತಾ ಇದೀವಿ. ಸೊ ಬೆಸ್ಟ್ ಪ್ರೈಸ್ ಗೆ ಫಿನಿಶ್ ಮಾಡ್ತೀನಿ, ಕೊಡ್ತೀನಿ ಸರ್. 7,75,000 ಮಾಡ್ಕೊಡ್ತೀನಿ ಸರ್. 7,75,000, 7,75,000 ಮಾಡ್ಕೊಡ್ತಿದ್ದಾರೆ. ಸೊ ಫೀಚರ್ ವೈಸ್ ನೋಡ್ಕೋಬಹುದು, ಸನ್ ರೂಫ್ ಕೂಡ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಹಾಗೆ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಅದರ ಅಪೋಸ್ಟ್ ಆಫ್ಟರ್ ಮಾರ್ಕೆಟ್ ಬರ್ತಲ್ಲ, ಶೋರೂಮ್ ಬಿಲ್ ಬರ್ತಾ ಇರೋದು. ಸೊ ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್. ಸೊ ಇದು ಬಂದು ಆಟೋಮೆಟಿಕ್ ವೇರಿಯಂಟ್, ಸೂಪರ್ ಅಲ್ಲಿ ಮ್ಯಾನ್ಯುವಲ್ ಬೇಕಾದ್ರೆ ಮ್ಯಾನ್ಯುವಲ್ ಕೂಡ 15 ಮಾಡಲ್ ಇದು. ಪ್ಲಸ್ ಪಾಯಿಂಟ್ ಪ್ಯೂರ್ ಕರ್ನಾಟಕ ವೆಹಿಕಲ್. ನಿಮ್ ನೋಡಿ ನಂಬರ್ ತೋರಿಸ್ಬಿಡಿ, ಪ್ಯೂರ್ ಕರ್ನಾಟಕ ವೆಹಿಕಲ್ ಕೊಡ್ತಾ ಇರೋದು ನಿಮ್ಗೆ. ಇದು 15 ಮಾಡಲ್ 7,75,000 ಗೆ ಸ್ಕೋಡಾ ಸೂಪರ್ ಕೊಡ್ತೀನಿ. 7,75,000 ಮಾಡ್ಕೊಡೋಣ ಅಂತ ಹೇಳ್ತಿರೋದು. ಓನರ್ಶಿಪ್ ಸೆಕೆಂಡ್ ಓನರ್ಶಿಪ್ ಆಗಿದೆ. ಸೊ ಹಾಗೆ BMW X1 X5 ಸರ್ ಇದು ಸರ್ 3 ಸೀರೀಸ್ BMW 2011 ಮಾಡಲ್, ಸೆಕೆಂಡ್ ಓನರ್ ವಿತ್ NOC MH ಪ್ಯಾಚ್ ಇರೋದು ಇದು ವೆಹಿಕಲ್. MS ಪಾಸಿಂಗ್ ಇರೋದು ವಿತ್ NOC 4,65,000 ಹೇಳ್ತಾ ಇದೀನಿ. 4,45,000 ಗೆ ಫಿನಿಶ್ ಮಾಡಿ ಕೊಡ್ತೀನಿ ಸರ್. 4,45,000 ಗೆ. ಸೊ ಒಂದು Volkswagen Polo ತಗೊಳ್ಳೋ ಬದಲು BMW ತಗೊಳ್ಬಹುದು. Polo, Vento ಎಲ್ಲಾ ಪ್ರೈಸ್ ಅಲ್ಲಿ ಪ್ರೀಮಿಯಂ ನಿಮ್ಗೆ 3 ಸೀರೀಸ್ 320D ಕೊಡ್ತಾ ಇರೋದು. ಓಕೆ. ಸೊ ಫೀಚರ್ ವೈಸ್ ಎಲ್ಲ ಗೊತ್ತಿರುತ್ತೆ. ಸೊ ಇದೇ ರೀತಿ ನಿಮ್ಗೆ ಯಾವ್ದೇ ರೀತಿ ಇದ್ರಲ್ಲಿ ಸನ್ ರೂಫ್ ಬರ್ತಲ್ಲ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೊ ಡ್ಯುಯಲ್ ಏರ್ಬ್ಯಾಗ್, ರೇರ್ AC ಕೂಡ ಬರುತ್ತೆ. ಹಾಗೆ ಡಿಫಾಗ್ ಕೂಡ ಇದೆ. ಸೊ BMW ಕೇಳೋರು BMW ಇದೆ, ಆಡಿ ಕೇಳೋರು ಗಾಡಿ ಇದೆ, ಬೆಂಜ್ ಆಡಿ Q3, ಆಡಿ A6, BMW ಇದು ಆಡಿ Q7 ಎಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ನಮ್ಮ ಹತ್ರ ಇರೋದು ಟೋಟಲ್ 2 ಇದೆ ಔಟ್ಲೆಟ್. ಎಲ್ಲ ಸ್ಟಾಕ್ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಸೊ ಔಟ್ಲೆಟ್ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಗಾಡಿಗಳಿದೆ ಅಂತ ಹೇಳ್ತಿರೋದು. ಹಾಗೆ ವರ್ನಾ ಫ್ಲೂಡಿಕ್ ಕೇಳೋರಿಗೆ 2012 ಮಾಡಲ್ ವರ್ನಾ ಫ್ಲೂಡಿಕ್ 1.6 ಲೀಟರ್ ಇಂಜಿನ್. ಸೊ ಪೆಟ್ರೋಲ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸಾಕ್ಷನ್ ಬರುತ್ತೆ. ಇದು ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ಡ್ರೈವನ್ ಬಂದು 57,000 ಕಿಲೋಮೀಟರ್ ಡ್ರೈವನ್. 57,000 ಮಾತ್ರ ಓಡಿದೆ. ಸೊ ನೋಡ್ಕೋಬಹುದು, ಅದರ ಫಸ್ಟ್ ಕೂಡ ನೋಡ್ಕೋಬಹುದು. ಆಫ್ಟರ್ ಮಾರ್ಕೆಟ್ ಬರ್ತಾ ಇದೆ. ಸೊ ಡ್ಯುಯಲ್ ಏರ್ಬ್ಯಾಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೊ ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಸೊ ಶೋರೂಮ್ ಬಿಲ್ಡ್ ಸಿಸ್ಟಮ್ ಕೂಡ ಬರ್ತಾ ಇದೆ. ಹಾಗೆ ರೇಟ್ ಸಿಕ್ಸ್ ಕೂಡ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಕಂಡೀಷನ್ ವೈಸ್ ಮಾತ್ರ ಸಕ್ಕತ್ತಾಗಿದೆ. ಸೊ ಸೆಕೆಂಡ್ ಓನರ್ಶಿಪ್ ಆಗಿದೆ. ತಗೊಂಡವ್ರು ಥರ್ಡ್ ಓನರ್ಶಿಪ್ ಆಗ್ತೀರಾ. ಸೊ ಎಷ್ಟು ಓಡಿ ಸರ್ ಕಿಲೋಮೀಟರ್? 1.6 ಲೀಟರ್ 57,000 ಕಿಲೋಮೀಟರ್ ಓಡಿದೆ. ಜೆನ್ಯೂನ್ 2012 ಮಾಡಲ್ ರೆಕಾರ್ಡೆಡ್ ಇದೆ ವೆಹಿಕಲ್. 1.6 ಲೀಟರ್ ಇಂಜಿನ್ SX ಬರುತ್ತೆ. ಇದು ಮ್ಯಾನ್ಯುವಲ್ ಪೆಟ್ರೋಲ್. ಪ್ರೈಸ್ ಹೇಳ್ತಾ ಇರೋದು 4,45,000 ಹೇಳ್ತಾ ಇದೀವಿ. 4,15,000 ಗೆ ಕೊಡ್ತೀನಿ. 4,15,000, 4,15,000 ಮಾಡ್ಕೊಡ್ತೀನಿ. ಸೊ 4,15,000 ಮಾಡ್ಕೊಡ್ತಿದ್ರೆ. ಸೊ ವರ್ನಾ ಫ್ಲೂಡಿಕ್. ಹಾಗೆ ಎಲೆಂಟ್ರಾ ನೋಡೋಕೆ, ಎಲೆಂಟ್ರಾ ಕೂಡ ಒಳ್ಳೆ ವೆಹಿಕಲ್ ಕೂಡ ಇದೆ. ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಹೇಳಿ ಸರ್ ಡೀಲ್ಸ್. ಸರ್ 2012 ಮಾಡಲು ವರ್ನಾ ನೋಡಿದೀರಾ ನೀವು? ಎಲೆಂಟ್ರಾ ತೋರಿಸ್ತಾ ಇದೀನಿ. ಅದಕ್ಕಿಂತ ದೊಡ್ಡ ಬರುತ್ತೆ ಇದು. ಗಾಡಿನಲ್ಲಿ ಎಲ್ಲ ನಿಮ್ಗೆ ಚಿಕ್ಕಮ್ಮ ದಟ್ಟಮ್ಮ ಅನ್ಬೋದು ನೀವು. 2012 ಮಾಡಲು ಸೇಮ್ ಮಾಡಲ್ ಇರೋದು, ಸೇಮ್ ವೈರೆಂಟ್. SX ಇದು ಕೂಡ 1.6 ಲೀಟರ್ ಇಂಜಿನ್. ಪೆಟ್ರೋಲ್ ಬರುತ್ತೆ, ಮ್ಯಾನ್ಯುವಲ್ ಬರುತ್ತೆ ಇದು ಕೂಡ. 2012. ಸೊ ನೋಡ್ಕೋಬಹುದು, ನಿಮ್ಗೆ ಫೀಚರ್ ವೈಸ್ ಎಲ್ಲ ಗೊತ್ತಿರುತ್ತೆ. ಸೊ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್, ಸೊ ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಪ್ರತಿ ಒಂದು ಫೀಚರ್ಸ್ ಬಂದೇ ಬರುತ್ತೆ ಎಲೆಂಟ್ರಾದಲ್ಲಿ. ಸೊ ಎಲೆಂಟ್ರಾ ಆಗಿರಲಿ, ವರ್ನಾ ಫ್ಲೂಡಿಕ್ ಆಗಲಿ. ಸೊ ನೋಡ್ಕೋಬೋದು, ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಕೂಡ ನೋಡ್ಕೋಬೋದು. ಇದು ನಿಮಗೆ ಸಡನ್ ವೆಹಿಕಲ್ ಆಗಿರೋದ್ರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಕಮ್ಮಿ ಬರ್ತಾ ಇರೋದು. ಸೊ ಕಂಡೀಷನ್ ವೈಸ್ ಎಲ್ಲ ಸಾಕಾಗಿದೆ. ಸೊ ಏನ್ ಹೇಳ್ತೀರಾ? ಇದು 2012 ಮಾಡಲು. ಇದು 2012 ಮಾಡಲು. ಇದು 4,15,000. ಓಕೆ. 4,15,000, 57,000 ಓಡಿರೋದು ಇದು ಪೆಟ್ರೋಲ್. ಇದಕ್ಕಿಂತ ದೊಡ್ಡ ತಮ್ಮ ಬೇಕಂದ್ರೆ ನಿಮ್ಗೆ 4,75,000 ಹೇಳ್ತೀನಿ. 4,500 ಫಿನಿಶ್ ಮಾಡಿ ಕೊಡ್ತೀನಿ. ಇದಕ್ಕೆ 35,000 ಡಿಫ್ರೆಂಟ್. ನೀವು ಯಾವ್ದಾದ್ರು ಬೇಗ ತಗೊಳ್ಬಹುದು. ಓಕೆ. ಸೊ ಎಲೆಂಟ್ರಾ ಕೇಳೋರಿಗೆ ಎಲೆಂಟ್ರಾ ನೋಡ್ಕೋಬಹುದು. ಒಂದು ಲೆಂತಿ ವೆಹಿಕಲ್ ನೋಡ್ತಿದ್ರೆ, ಸೊ ಸಡನ್ ಅಲ್ಲಿ ನಿಮ್ಗೆ ಎಲೆಂಟ್ರಾ ಕೊಡ್ತಿದ್ದಾರೆ. ಹಾಗೆ
ಸೆಡನ್ ಅಲ್ಲೂ ವರ್ಣ ಫುಡಿ ಕೇಳೋರಿಗೆ ವರ್ಣ ಫುಡಿ ಕೂಡ ಇದೆ. ಸೊ 35,000 ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳ್ತಾರೆ ಅದೆಲ್ಲ. 35,000 ಎಕ್ಸ್ಟ್ರಾ ಅಷ್ಟೇ. ಇದು 4,15,000, ಇದು 4,50,000. 2012 ಸೆಕೆಂಡ್ ಓನರ್ ಎಲ್ಲ ಲೆಸ್ ಡ್ರೈವ್ ಇದು ಲೆಸ್ ಡ್ರೈವನ್ ವೆಹಿಕಲ್ ಅಂತ ಪೆಟ್ರೋಲ್. ಓಕೆ, ಹಾಗೆ ಸ್ಕೋಡಾದಲ್ಲಿ ನಿಮ್ಗೆ ಒಳ್ಳೆ ವೆಹಿಕಲ್ ಕೇಳೋರಿಗೆ ಒಂದು ಲಾರಾ ಕೂಡ ಇದೆ, ಹೇಳಿ ಸರ್. ಸ್ಕೋಡಾ ಲಾರಾ 11 ಮಾಡಲ್ ಸೆಕೆಂಡ್ ಓನರ್, TDI ಇಂಜಿನ್ ಬರುತ್ತೆ, ವೆಲ್ ಮೇಂಟೈನ್ ಇದೆ ವೆಹಿಕಲ್. ಪ್ರೈಸ್ ಬಂದಿ ಕೋಟಿಂಗ್ ಪ್ರೈಸ್ ಬಂದಿ 3,95,000 ಹೇಳ್ತಾ ಇರೋದು. ಓಕೆ, 3,95,000 ಹೇಳ್ತಾ ಇದೀವಿ. 3,75,000 ಮಾಡ್ಕೊಡೋಣ ಸರ್. 3,75,000 ಕ್ಲೋಸ್ ಮಾಡ್ಕೊಡ್ತೀರಾ. ಲೆದರ್ ಅಪೋಸ್ಟ್ರಿ ಕೂಡ ನೋಡ್ಕೋಬಹುದು. ಶೋರೂಮ್ ಬಿಲ್ಡ್ ಬಂದೈತೆ. ಸೊ ಹಾಗೆ ಸಿಸ್ಟಮ್ ಕೂಡ ಶೋರೂಮ್ ಬಿಲ್ಡ್ ಬರ್ತಾ ಇರೋದು. ಸೊ ಡ್ಯುವೆಲ್ ಟೋನ್ ಇಂಟೀರಿಯರ್ ಬರ್ತಾ ಇದೆ ನಿಮ್ಗೆ. ವುಡನ್ ಫಿನಿಶಿಂಗ್ ಇಂಟೀರಿಯರ್ ಕೂಡ ಮಾಡಿಸಿದ್ರು ಆಫ್ಟರ್ ಮಾರ್ಕೆಟ್. ಸೊ ಮೌಂಟ್ ಕಂಟ್ರೋಲು ಬರ್ತಲ್ಲ ಇದ್ರಲ್ಲಿ ನಿಮಗೆ. ಸೊ ಸ್ಕೋಡಾ ಲಾರಾದಲ್ಲಿ ಒಂದು ಪ್ರೀಮಿಯಂ ವೆಹಿಕಲ್ ಸೆಡಾನ್ ಅಲ್ಲಿ ನೀವು ಕೇಳ್ತೀರ ಅಂದ್ರೆ ಸುಮಾರು ಆಪ್ಷನ್ ಇದೆ. ಸೊ ಸುಮಾರು ಹೌಸ್ ಆಫ್ ಕಾರ್ಸ್ ಅಲ್ಲಿ ನಿಮ್ಗೆ ಓಕೆ ಪ್ರೀಮಿಯಂ ವೆಹಿಕಲ್ ಲೋ ಬಜೆಟ್ ಅಲ್ಲಿ ಲಕ್ಸುರಿ ಫೀಲ್ ನೀವು ಯೂಸ್ ಮಾಡಬಹುದು ವೆಹಿಕಲ್. ಅಂತ ವೆಹಿಕಲ್ ಕೊಡ್ತೀವಿ ನಾವು. ಅಂತ ವೆಹಿಕಲ್ ಕೊಡ್ತಾರೆ. K05 ಅಂದ್ರೆ ಇದು ನಿಮಗೆ ಬೆಂಗಳೂರು ಸ್ಟೇಷನ್ ವೆಹಿಕಲ್. ಸೊ ನೋಡ್ಕೋಬಹುದು, ಯಾವುದೇ ರೀತಿ ಡೆಂಟು ಸ್ಕ್ರಾಚು ಯಾವುದೇ ರೀತಿ ಇಲ್ಲ. ಆಕ್ಸಿಡೆಂಟ್ ವೆಹಿಕಲ್ ಮಾತ್ರ ಪ್ರೊವೈಡ್ ಮಾಡ್ತಾ ಇರೋದಲ್ಲ ಸರ್. ಸ್ಕೋಡಾ ಲಾರಾ ಇಲ್ಲ ಸರ್, ನಿಮ್ಗೆ BMW ನಮ್ಮ ಹತ್ರ 4,50,000 ಇಂದ ನಾವು BMW ಕೊಡ್ತೀವಿ ಸರ್ ನಿಮ್ಗೆ. ಓಕೆ, ಸೊ ಪ್ರೈಸ್ ವೈಸ್ ಹೇಳಿದ್ದಾರೆ. ಆನ್ ಟೇಬಲ್ ಇಂದ ನೆಗೋಷಿಯೇಟ್ ಆಗುತ್ತೆ. ಹಾಗೆ ಹೋಂಡಾ ಬ್ರಿಯೋ VX 2013 VX VMT ಇದು ಆಟೋಮೆಟಿಕ್. ಸೊ ಆಟೋಮೆಟಿಕ್ ಗೇರ್ ಎಲ್ಲ ನೀವು ತೋರಿಸಬಹುದು. VX ಅಂದ್ರೆ ತುಂಬಾ ಟಾಪ್ ಎಂಡ್ ವೆಹಿಕಲ್ ಇದು. ಬ್ರಿಯೋದಲ್ಲೇ ಡ್ಯುಯಲ್ ಏರ್ ಬ್ಯಾಗ್, ABS, ಆಫ್ಟರ್ ಮಾರ್ಕೆಟ್ಸ್, ಅಲೋ ವೀಲ್ಸ್ ಇದೆ, ಸಿಸ್ಟಮ್ ಇದೆ. ಸೊ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು, ಮೌಂಟ್ ಕಂಟ್ರೋಲು. ಸೊ ಪ್ರತಿ ಒಂದು ನಿಮಗೆ ವೇರಿಯಂಟ್ ಬರ್ತಾ ಇದೆ. ಸೊ ಯಾವ ರೀತಿ ನೋಡ್ಕೋಬಹುದು. ಹಾಗೆ ಲೆದರ್ ಅಪೋಸ್ಟ್ರಿ ತೋರಿಸ್ತೇನೆ ನಿಮಗೆ. ಸೊ ಅಲೋವಿಲ್ಸ್ ಕೂಡ ನೋಡ್ಕೋಬಹುದು, ಆಫ್ಟರ್ ಮಾರ್ಕೆಟ್ ಅಲೋವಿಲ್ಸ್. ಸೊ ಪ್ರೊಜೆಕ್ಟರ್ ಹೆಡ್ ಲೈಟ್ ಎಲ್ಲ ಹಾಕ್ಸಿದ್ದಾರೆ. ಆಫ್ಟರ್ ಮಾರ್ಕೆಟ್ ಪ್ರೊಜೆಕ್ಟರ್ ಹೆಡ್ ಲೈಟ್ಸ್ ಕೂಡ ಹಾಕ್ಸಿದ್ದಾರೆ. ಆಮೇಲೆ ನಿಮಗೆ ನೋಡ್ಕೋಬಹುದು ಫಾಗ್ ಲ್ಯಾಂಪ್ಸ್ ಕೂಡ ಶೋರೂಮ್ ಬರುತ್ತೆ. ಸೊ ರೆಡ್ ಅಂಡ್ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ ಕಂಡೀಷನ್ ವೈಸ್ ಸಾಕಾಗಿದೆ ಬ್ರಿಯೋ. ಏನ್ ಹೇಳ್ತೀರಾ ಪ್ರೈಸಿಂಗ್ ಸರ್? 385 ಹೇಳ್ತಾ ಇರೋದು. 3,85,000 ಹೇಳ್ತಾ ಇದ್ದೀನಿ. ಸೊ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ 3,65,000 ಮಾಡ್ಕೊಡ್ತೀನಿ ಸರ್. 3,65,000 ಹೋಂಡಾ ಬ್ರಿಯೋ ಕೊಡ್ತಿದ್ದಾರೆ. 13 ಮಾಡಲು ಟಾಪ್ ಎಂಡ್. ಓಕೆ, ಸೊ ಓನರ್ಶಿಪ್ ಸೆಕೆಂಡ್ ಓನರ್ಶಿಪ್ ಆಗಿದೆ ಅಂತ ಹೇಳ್ತಾ ಇರೋದು. ಬಂದು ಗಾಡಿ ನೋಡಿ, ಗಾಡಿ ಇಷ್ಟ ಆಗಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಇದೆ, ಮ್ಯಾನ್ಯಲ್ ಬೇಕಾದ್ರೆ ಮ್ಯಾನ್ಯಲ್ ಇದೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಗೊತ್ತಾಗಿರಲ್ಲ, ಸ್ಕಿಪ್ ಮಾಡಿಲ್ಲ ಅಂದ್ರೆ ನೋಡ್ತಿದ್ರೆ ಗೊತ್ತಾಗಿರುತ್ತೆ. ಬ್ರಿಯೋದಲ್ಲಿ 2 ಕಲರ್ ಇದೆ, 2 ರೆಡ್. ಆದರೆ ಮ್ಯಾನ್ಯಲ್ ಬೇಕಾದ್ರೆ ಮ್ಯಾನ್ಯಲ್ ಇದೆ, ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಇದೆ. ಹಾಗೆ SUVs ನೋಡ್ತೀನಿ ಅಂದ್ರೆ SUVs ಅಲ್ಲಿ ಸುಮಾರು ವೆಹಿಕಲ್ಸ್ಗಳಿದೆ, ನೋಡೋಣ. ತುಂಬಾ ಇದೆ, ಬನ್ನಿ ಸರ್. ಓಕೆ, ಸೊ ಲೋ ಬಜೆಟ್ ಅಲ್ಲಿ ಲಕ್ಸುರಿ ಫ್ಯೂಲ್, ಅದರಲ್ಲಿ ನೀವು 7 ಸೀಟರ್ ಹುಡುಕ್ತಾ ಇದ್ದೀರಾ, ಅದರಲ್ಲಿ ನೀವು ಬ್ರ್ಯಾಂಡ್ ಅಲ್ಲೇ ಹುಡುಕ್ತಾ ಇದ್ದೀರಾ. ಹೋಂಡೈ ಸ್ಯಾಂಟಾ ಫಿ ಇದೆ ನಮ್ಮ ಹತ್ರ. 2012 ಮಾಡಲ್ ಸೆಕೆಂಡ್ ಓನರ್. ಸೊ ವೆಲ್ ಮೇಂಟೈನ್ ಇದೆ. ವೈಟ್ ಕಲರ್ ನೋಡ್ತಾ ಇದ್ದೀರಾ ನೀವು. ಪ್ರೈಸ್ ಬಂದು ನಾನು ಕೊಡ್ತಾ ಇರೋದು ಇದು 4,95,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ 4,70,000 ಮಾಡ್ಕೊಡ್ತೀನಿ. 4,70,000 ಹೋಂಡೈ ಸ್ಯಾಂಟಾ ಫಿ ಕೊಡ್ತಿರೋದು. ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್, ಯಾವುದೇ ರೀತಿ ಮೈಗ್ರೇಷನ್ ವೆಹಿಕಲ್ ಅಲ್ಲ ಇದು, ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಸೊ ಪ್ರೈಸ್ ವೈಸ್ ಹೇಳಿದ್ದಾರೆ. ಆನ್ ಟೇಬಲ್ ಏನು ಎಕ್ಸ್ಟ್ರಾ ಆಗುತ್ತೆ? ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್ಸ್, ಸನ್ರೂಫ್ ಬರುತ್ತೆ ಇದ್ರಲ್ಲಿ. ಸನ್ರೂಫ್ ಬರಲ್ಲ ಸರ್ ಇದರಲ್ಲಿ. ಟಾಪ್ ಎಂಡ್ ಗಾಡಿ ಇದು. ಸನ್ರೂಫ್ ಬರಲ್ಲ ಇದರಲ್ಲಿ. ಟೋಟಲ್ ನಿಮ್ಗೆ ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ. 6 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಮಾಡ್ಲು 2012 ಮಾಡಲ್ ಸೆಕೆಂಡ್ ಓನರ್. ಓಕೆ, ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ನಿಮ್ಗೆ. 4,70,000 ಮಾಡ್ಕೊಡ್ತೀನಿ. 4,70,000 ಮಾಡ್ಕೊಡ್ತಾರದು. ಹಾಗೆ ಮಹೇಂದ್ರ ರೆಕ್ಸ್ಟೋನ್ ಕೇಳೋರಿಗೆ ಸರ್, ಇದು ಕೂಡ ನೀವು ಇವಾಗ ಪ್ರೀಮಿಯಂ ತರ ನಿಮ್ಗೆ ಫೀಲ್ ಕೊಡುತ್ತೆ. 7 ಸೀಟರ್ ನಲ್ಲಿ 13 ಮಾಡಲ್. ಓಕೆ, RX 6 ಬರುತ್ತೆ ಇದು. ಸೊ ಇದ್ರಲ್ಲಿ ನಿಮ್ಗೆ RX6, RX10 7 ಸೀಟರ್ ನಲ್ಲಿ ಆಟೋಮೆಟಿಕ್ ಡೀಸೆಲ್ ಇದು. ಓಕೆ, ಸೊ ನಿಮ್ಗೆ ವೆಹಿಕಲ್ ನೋಡ್ತಾ ಇದ್ದೀರಾ, ತುಂಬಾ ನೀಟಾಗಿ ವೆಲ್ ಮೇಂಟೈನ್ ಇದೆ. ಇದ್ರ ಪ್ರೈಸ್ ಬಂದು ಹೇಳ್ತಾ ಇರೋದು 595 ಹೇಳ್ತಾ ಇದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 5,90,000 ಹೇಳ್ತಾರೆ. ಆನ್ ಟೇಬಲ್ ಇನ್ನೂ ನೆಗೋಷಿಯೇಟ್ ಆಗುತ್ತೆ. ಸೊ ನೋಡ್ಕೋಬಹುದು ಪ್ರೊಜೆಕ್ಟ್ ಲ್ಯಾಂಪ್ಸು. ಸೊ ಸೀಟ್ ಕೂಡ ನೋಡ್ಕೋಬಹುದು ಯಾವ ರೀತಿ ಇದೆ. ಸೊ ಲೆದರ್ ಅಪೋಸ್ಟ್ರಿ ಆಫ್ಟರ್ ಮಾರ್ಕೆಟ್ ಬರ್ತಾ ಇದೆ. ಹಾಗೆ ಸನ್ರೂಫ್ ಕೂಡ ನೋಡ್ಕೋಬಹುದು ಯಾವ ರೀತಿ ನಿಮ್ಗೆ ಗಾಡಿ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಟೋಮೆಟಿಕ್ ಆಗಿ ಕೇಳೋರಿಗೆ ಒಂದು SUVs ಅಲ್ಲಿ ಒಂದು ಮಹೇಂದ್ರ ರೆಕ್ಸನ್ ಇದೆ. ಮಹೇಂದ್ರ ರೆಕ್ಸನ್ 13 ಮಾಡಲ್ 5,75,000 ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ. 5,70,000 ತಗೊಂಡು ಗಾಡಿ ತಗೊಂಡೋಗಿ. ಲೋನ್ ಏನ್ ಆಗ್ಬೋದಾ? 13 ಮಾಡಲು ಮಾಡ್ಕೊಡ್ತೀನಿ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ನೀವು ಅಮ್ಮಮ್ಮ ಅಂದ್ರೂ 575 ಹೇಳ್ತಾ ಇದೀನಲ್ಲ, 75,000 ಡೌನ್ ಪೇಮೆಂಟ್ ಕೊಟ್ಬಿಡಿ, 5 ಲಕ್ಷ ಲೋನೇ ಮಾಡಿಸ್ಬಿಡ್ತೀನಿ. 5 ಲಕ್ಷ ಆರಾಮಾಗಿ ಲೋನೇ ಆಗುತ್ತೆ. ಸೊ ಬ್ಯಾಂಗ್ಳೂರ್ ಪ್ರೂಫ್ ಇರ್ಬೇಕಾ ಇಲ್ಲ ಎಲ್ಲರ? ಬ್ಯಾಂಗ್ಳೂರ್ ಪ್ರೂಫ್ ಇದ್ರೆ ನಿಮ್ಗೆ ಬೇಗ ಆಗುತ್ತೆ. ಔಟ್ ಆಫ್ ಬ್ಯಾಂಗ್ಳೂರ್ ಅಂದ್ರೆ ನಿಮ್ಗೆ 3 ಡೇಸ್ ವರ್ಕಿಂಗ್ ಡೇಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. 3 ಡೇಸ್ ವರ್ಕಿಂಗ್ ಡೇಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಯಾವುದೇ ರೀತಿ ಪಿನ್ ಕೋಡ್ ವೈಸ್ ಏನು ಬೇಡ? ಪಿನ್ ಕೋಡ್ ಏನ್ ಬೇಡ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಕರ್ನಾಟಕದಲ್ಲಿ ಎಲ್ಲಾದ್ರೂ ಇರ್ಲಿ ನಾನು ಮಾಡಿಸ್ಕೊಡೋಣ ಅಂತ ಹೇಳ್ತಾರೆ. ಸೊ ಹಾಗೆ ರೆನಾಲ್ಡ್ ಲಾರ್ಜಿಕ್ ಕೇಳೋರಿಗೆ ಲಾರ್ಜಿಕ್ ಕೂಡ ಇದೆ, ಒಂದು ಒಳ್ಳೆ ವೆಹಿಕಲ್. ಸೊ SUVs ಅಲ್ಲಿ ನಿಮ್ಗೆ
ಸುಮಾರು ವೆಹಿಕಲ್ ಇದೆ ಮಹೇಂದ್ರ ಸರ್ 15 ಮಾಡಲ್ ಲಾರ್ಜ್ ಇದು. ಓಕೆ RXL 110 PS ಬರುತ್ತೆ ಇದು. 7 ಸೀಟರ್ ವೆಹಿಕಲ್, ಪ್ಯೂರ್ ಕರ್ನಾಟಕ ವೆಹಿಕಲ್. ಓಕೆ ಪ್ಯೂರ್ ಕರ್ನಾಟಕ ವೆಹಿಕಲ್. ಪ್ರೈಸ್ ಎಷ್ಟು ಕೇಳಿಲ್ಲ ಸರ್, 4,45,000, 4,45,000 ಆನ್ ಟೇಬಲ್ ಬನ್ನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಆನ್ ಟೇಬಲ್ ಇನ್ನ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. 4,45,000 ಆಲ್ರೆಡಿ ನಾನು ಕಮ್ಮಿನೇ ಹೇಳಿರೋದು. ವಿಡಿಯೋ ನೋಡ್ಕೊಂಡು ಬರ್ತಿರಲ್ವಾ, ವಿಡಿಯೋ ಮುಖಾಂತರ ಬರ್ತಿರಲ್ಲ, ನೆಗೋಷಿಯಬಲ್ ಪ್ರೈಸ್ ಅಲ್ಲ, ಫಿಕ್ಸ್ ಪ್ರೈಸ್ ಹೇಳಿರೋದು ಇದು 4,45,000. ನೀವು ಬನ್ನಿ, 4,45,000 ಇನ್ನೂ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 15 ಮಾಡಲಿದು, 15 ಮಾಡಲು. ಸೊ ಸೀಟ್ಸ್ ಎಲ್ಲ ನಿಮ್ ನೋಡ್ಕೋಬಹುದು, ಆಫ್ಟರ್ ಮಾರ್ಕೆಟ್ ಅದರ ಅಪೋಸಿಟ್ ಬರ್ತಾ ಇದೆ. ಸೊ ಸೇಫ್ಟಿ ಫೀಚರ್ಸ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಾ? ಡ್ಯುಯಲ್ ಏರ್ ಬ್ಯಾಗ್, SRS ಏರ್ ಬ್ಯಾಗ್ ಬರುತ್ತೆ. ಓಕೆ ಸೊ ಈ ರೀತಿ ಇದೆ ಕಂಡೀಷನ್ ಇದು. ಸೊ ನಾಟ್ ಲಾರ್ಜಿ. ಸೊ ಕಂಪ್ಲೀಟ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಬೇಕಂದ್ರೆ ನಿಮಗೆ ಜಸ್ಟ್ ವಾಟ್ಸಪ್ ಮಾಡಿ, ಕ್ಯಾಟ್ಲಾಗಲ್ಲಿ ಪ್ರತಿಯೊಂದು ವೆಹಿಕಲ್ಸು ನಿಮಗೆ ಅಪ್ಡೇಟ್ ಇರುತ್ತೆ. ಸೊ ಇಂಟೀರಿಯರ್ ವೈಸ್ ತೋರ್ಸೋಕ್ಕಾಗ್ತಿಲ್ಲ ಕತ್ಲಿರೋ ರೀಸನ್ನಿಂದ. ಹಾಗೆ ಮಹೇಂದ್ರ ರೆಕ್ಸ್ಟೋನ್ ನೋಡೋರಿಗೆ ಬ್ಲ್ಯಾಕ್ ಕಲರ್ ಕೇಳೋರಿಗೆ ಬ್ಲ್ಯಾಕ್ ಕಲರ್ ನೋಡ್ಕೋಬೋದು, ಬ್ಲ್ಯಾಕ್ ಬ್ಯೂಟಿ. ಆಫ್ಟರ್ ಮಾರ್ಕೆಟು ನಿಮಗೆ ಫಾಗ್ ಲ್ಯಾಂಪ್ಸ್ ಕೂಡ ಫಿಟ್ ಮಾಡಿಸಿದ್ದಾರೆ. ಸೊ ಯಾವ ರೀತಿ ಇದೆ ನೋಡ್ಕೋಬೋದು. ಸೊ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ಸು, ಫಾಗ್ ಲ್ಯಾಂಪ್ಸು, ಪ್ರತಿ ಒಂದು ಫೀಚರ್ಸ್ ಬರ್ತದೆ. ಬ್ಲ್ಯಾಕ್ ಬ್ಯೂಟಿ ರೆಕ್ಸ್ಟೋನ್ 2013 ಮಾಡಲಿದು. RX5 ಬರುತ್ತೆ, ವೈರೆಂಟ್ ಮ್ಯಾನುವಲ್ ಡೀಸೆಲ್. ಓಕೆ ಸೊ 7 ಸೀಟರ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಹೇಳ್ತೀನಿ, 5,25,000 ನೆಗೋಷಿಯಬಲ್. 5,25,000 ನೆಗೋಷಿಯಬಲ್. ಸೊ ಇನ್ನು ಕಡಿಮೆ ಮಾಡ್ತಾ ಹೋಗ್ತಾ ಇರೋದು, ಜಾಸ್ತಿ ಏನು ಆಗ್ತಲ್ಲ ನಿಮಗೆ ಪ್ರೈಸ್ ವೈಸು. ಸೊ ಇಂಟೀರಿಯರ್ ವೈಸ್ ಎಕ್ಸ್ಟೀರಿಯರ್ ವೈಸ್ ಎಲ್ಲ ಹೇಳಿದ್ದೀನಿ. ಸೊ ತೋರಿಸ್ಕೊಡಿ ಅಂತ ಕೇಳ್ತಿದ್ರೆ, ಕೆಲವೊಬ್ರು ಕಿಲೋಮೀಟರ್ ಜೆನ್ಯೂನ್ ಇದೆ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲಿ ಅಂತ ಹೇಳ್ತಿದ್ರಿ. ಸೊ ಪ್ರತಿಯೊಂದು ಇವರೇ ಚೆಕ್ ಮಾಡ್ಕೊಡ್ತೀರಲ್ಲ? ಸರ್ ಚೆಕ್ ಮಾಡಿ ಕೊಡ್ತೀನಿ. ಇಲ್ಲಿ ಬನ್ನಿ ಸರ್, ಮಹೇಂದ್ರ XUV ಇದೆ, XUV W8 14 ಮಾಡಲ್, ಸೆಕೆಂಡ್ ಓನರ್ ವಿತ್ NOC, ಹರಿಯಾಣ ರಿಜಿಸ್ಟ್ರೇಷನ್ ವೆಹಿಕಲ್ ವಿತ್ NOC. ಪ್ರೈಸ್ 5,95,000 ನೆಗೋಷಿಯಬಲ್. ಓನರ್ಶಿಪ್ ಸೆಕೆಂಡ್ ಓನರ್, ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ವೆಹಿಕಲ್. 5,95,000 ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 2014 ಮಾಡಲ್, 2014 ಮಾಡಲಿದ್ದು ಗಾಡಿ, 2014 ಮಾಡಲು. ಸೊ ಆಫ್ಟರ್ ಮಾರ್ಕೆಟ್ ನಿಮ್ ಕ್ಯಾನರ್ ಕೂಡ ಫಿಟ್ ಆಗಿದೆ. ಸೊ ನೋಡ್ಕೋಬಹುದು, ಫುಲ್ ಸ್ಟೆಪ್ ಕೂಡ ಫಿಟ್ ಆಗಿದೆ. ಸೊ ಶೋರೂಮ್ ಬಿಲ್ಟ್ ಅಲಾವಿಲ್ಸ್, 4 ಡೋರ್ ಪಾಯಿಂಟ್ ಪವರ್ ಸ್ಟೀರಿಂಗ್, W8 ಅಂದಿಷ್ಟಕ್ಕೆ 8 ಏರ್ ಬ್ಯಾಗ್ ಬಂದೇ ಬರುತ್ತೆ. ಸರ್ ಬ್ರ್ಯಾಂಡ್ ನ್ಯೂ ಇದೆ ಸರ್ ವೆಹಿಕಲ್, ಇದು ಬ್ರ್ಯಾಂಡ್ ನ್ಯೂ ಇದೆ ವೆಹಿಕಲ್. ಸೊ ಹರಿಯಾಣ ರಿಜಿಸ್ಟ್ರೇಷನ್ ವೆಹಿಕಲ್ ಅಂದ್ರೆ ಕಿಲೋಮೀಟರ್ ಜಾಸ್ತಿ ಉಜ್ಬಿಟ್ಟಿರ್ತಾರೆ, ಮೀಟರ್ ಟೆಂಪರ್ ಅದು ಇದು ಏನಿಲ್ಲ ಸರ್, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ಸೊ ಶೋರೂಮ್ ರೆಕಾರ್ಡ್ ಸಮೇತ ಕೊಡ್ತಾ ಇರೋದು ಕೊಡ್ತೀನಿ ಸರ್. ಸೊ 5,95,000 ಕೊಟ್ಟು ಗಾಡಿ ಎತ್ಕೊಂಡು ಹೋಗೋದು. 5,95,000 ಕೊಟ್ಟು ತಗೊಂಡೋಗ್ಬೇಡಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಬನ್ನಿ. ನೆಗೋಷಿಯೇಟ್ ಆಗುತ್ತೆ, ಅದರಲ್ಲೂ ಸಣ್ಣ ಪುಟ್ಟ ಮಾಡ್ಕೊಡೋಣ ಸರ್. ಬಂದ್ರೆ ಅಷ್ಟು ದೂರದಿಂದ ಬರ್ತಾರೆ, ಖುಷಿಯಿಂದ ಮಾಡ್ಕೊಡೋಣ. ಕೆ ಬೇಕಾದ್ರೆ ಕೆ ಮಾಡ್ಕೊಡೋಣ, NOC ಬೇಕಾದ್ರೆ NOC ಮಾಡ್ಕೊಡೋಣ. ಓಕೆ. ಹಾಗೆ ನಿಮ್ ಹುಂಡೈ ಇನ್ನೊಂದು ವೆಹಿಕಲ್ ನೋಡ್ತಿದ್ರೆ, ಇನ್ನೊಂದು ವೆಹಿಕಲ್ ಸರ್ ಹೋಂಡೈ ಸ್ಯಾಂಟಾ ಫಿ ಇದೆ, ಆಟೋಮೆಟಿಕ್. ಇದ್ರಲ್ಲೇ ನಿಮ್ಗೆ ಮ್ಯಾನುವಲ್ ಬೇಕಾದ್ರೂ ಕೊಡ್ತೀನಿ ನಾನು. ಇದೆ ನನ್ನ ಹತ್ರ ತುಂಬಾ ಸ್ಟಾಕ್ ಇದೆ. ಪ್ರೆಸೆಂಟ್ ಇರೋದು ಸ್ಟಾಕ್ ಒಂದು 30-35 ವೆಹಿಕಲ್ ತೋರಿಸ್ತಾ ಇದೀನಿ ಇದೇ ವಿಡಿಯೋದಲ್ಲಿ ನಿಮ್ಗೆ. ಇದು ಪ್ಯೂರ್ ಕರ್ನಾಟಕ ವೆಹಿಕಲ್ ನೋಡ್ತಾ ಇದ್ದೀರಾ, ಒಂದ್ಸತಿ ನೋಡ್ಕೊಂಡ್ ಬಿಡಿ ನಿಮ್ಗೆ. ಸೊ ಫುಲ್ ನೋಡ್ಕೋಬಹುದು. ಸೊ ಇದು ಬಂದು ನಿಮ್ಗೆ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಬ್ಲ್ಯಾಕ್ ಅಡಿಷನ್ ಮಾಡಿದ್ದಾರೆ. ಸೊ ಹುಂಡೈ ಸ್ಯಾಂಟಾ ಫಿ ನಿಮ್ಗೆ ಫ್ರಂಟ್ ಹೆಡ್ಲೈಟ್ ಆಗಿದೆ ನೋಡ್ಕೋದು, ಪ್ರೊಜೆಕ್ಟರ್ ಹೆಡ್ಲೈಟ್ ಬರ್ತೈತೆ. ಸೊ ಫಾಗ್ ಲ್ಯಾಂಪ್ ಕೂಡ ಶೋರೂಮ್ ಬಿಲ್ಡ್ ಬರ್ತಾ ಇರೋದು. ಸೊ ಸ್ಯಾಂಟಾ ಫಿ ನೋಡಿ ಶಕ್ನ ನಿಮ್ಗೆ 2 ವೆಹಿಕಲ್ ಇದೆ. ಸೊ ಹೇಳಿ ಡೀಟೇಲ್ಸ್ ಇದೆ, ಫೀಚರ್ಸ್ ಎಲ್ಲ ಬರ್ಬೋದು ಸರ್? ಫೀಚರ್ಸ್ ಹೇಳ್ತಾ ಇದ್ದೀನಿ ಸರ್. ಓಕೆ. ಸೊ ಫೀಚರ್ ವೈಸ್ ಎಲ್ಲ ನೋಡ್ಕೋಬಹುದು. 4 ಡೋರ್ ಪಾಯಿಂಟ್ ಪವರ್ ಸ್ಟೀರಿಂಗ್, ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್. ಸೊ ಏರ್ ಬ್ಯಾಗ್ಸ್ 6 ಏರ್ ಬ್ಯಾಗ್ಸ್ ಬಂದೇ ಬರುತ್ತೆ. ಸೊ ಹಾಗೆ ನಿಮ್ಗೆ 2014 ಮಾಡಲಿದ್ದು, ಸೆಕೆಂಡ್ ಓನರ್ ಆಗಿದೆ, ಪ್ಯೂರ್ ಕರ್ನಾಟಕ ವೆಹಿಕಲ್, ಆಟೋಮೆಟಿಕ್. ಸೊ ಹುಂಡೈ ಸ್ಯಾಂಟಾ ಫಿ ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್, ಮ್ಯಾನುವಲ್ ಬೇಕಾದ್ರೆ ಮ್ಯಾನುವಲ್. ಸೊ ಪ್ಯೂರ್ ಕರ್ನಾಟಕ ವೆಹಿಕಲ್ ಸರ್. ಸೇಮ್ ಇದೆ ಸರ್, ಬರೀ ಇದು ಸಿಲ್ವರ್ ಕಲರ್, ಇದ್ರಲ್ಲ ವೈಟ್ ಕಲರ್ ಇದೆ, ಮ್ಯಾನುವಲ್ ಇದೆ. ಅದು 595 ಕೊಡ್ತೀನಿ. ಅದು 14 ಮಾಡ್ಲೆ, ಇದು 14 ಮಾಡ್ಲೆ. ಇದು ಪ್ಯೂರ್ ಕರ್ನಾಟಕ ವೆಹಿಕಲ್, ಆಟೋಮೆಟಿಕ್. 9,45,000 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 9,45,000ಕ್ಕೆ 9,40,000, 9,45,000 ಹೇಳ್ತಾರೆ. ಆನ್ ಟೇಬಲ್ 14 ಮಾಡ್ಲು, ಪ್ಯೂರ್ ಕರ್ನಾಟಕ ವೆಹಿಕಲ್, ಸ್ಯಾಂಟಾ ಫಿ ಆಟೋಮೆಟಿಕ್, ವೆಲ್ ಮೇಂಟೈನ್ ಇದೆ ವೆಹಿಕಲ್. 9,45,000 ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸೊ 9,45,000ಕ್ಕೆ ಫೈನಲ್ ಆಗುತ್ತೆ. ಕೆ ಗಾಡಿನೇ. ಸೊ ಯಾವುದೇ ರೀತಿ ಮೈಗ್ರೇಷನ್ ಗಾಡಿ ಅಲ್ಲ ಇದನ್ನು. ಸೊ ಹಾಗೆ ರೆನಾಲ್ಟ್ ಡಸ್ಟರ್ ಕೆಳಗೆ ನೋಡ್ಕೋಬಹುದು. 85 110 ಸರ್ ಇದು. ಸರ್ 110 PS ಸರ್ ಇದು ಡಸ್ಟರ್. ಓಕೆ. ಸೊ ಮಾಡ್ಲು ಸರ್ ಮಾಡ್ಲು 2014 ಮಾಡ್ಲು ಸರ್. 14 ಮಾಡ್ಲು. ಸೊ ನಮ್ಮ ಹತ್ರ ಜಾಸ್ತಿ ಎಲ್ಲ 14-13 ಮೇಲೆನೆ ಇರುತ್ತೆ ಮಾಡ್ಲು ಎಲ್ಲ. ಓಕೆ. ಸೊ ಇಮಿಡಿಯೇಟ್ ಲೋನ್ ಆಗೋ ಗಾಡಿಗಳು ಹ್ಯಾಶ್ ಬ್ಯಾಗ್ ಆಗಿರ್ಲಿ, ಸಿಡಾನ್ ಆಗಿರ್ಲಿ, SUV ಆಗಿರ್ಲಿ, 7 ಸೀಟರ್ ಆಗಿರ್ಲಿ, 13-14 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಲೋನ್ ಬೇಕಾದ್ರೂ 13 ಇಂದ ನಾವು ಮಾಡಿಸ್ಕೊಡ್ತೀವಿ, ಯಾವ್ದಾದ್ರು ಗಾಡಿ ಇರ್ಲಿ. 14 ಮಾಡ್ಲಿದ್ದು RXL 110 PS ಬರುತ್ತೆ, ಟೆಸ್ಟರ್.
3,15,000 ಹೇಳ್ತಾ ಇದೀನಿ. 2,95,000 ಮಾಡ್ಕೊಡ್ತೀನಿ ಸರ್ ವಿತ್ NOC. 2,95,000 ವಿತ್ NOC. ಕೆ ಬೇಕಾದ್ರೆ ಆನ್ ಟೇಬಲ್ ಏನು ನೆಗೋಷಿಯೇಟ್ ಆಗುತ್ತೆ. 1 ಲಕ್ಷ 2 ಲಕ್ಷ ಡಿಪ್ರೆಷನ್ ಮುಂದೆ ಬರ್ಬೋದು ಅಂತ ಹೇಳ್ತಾರದ. 1 ಲಕ್ಷ ಜಾಸ್ತಿ ಆಗ್ಬೋದು, ಇಲ್ಲ 1 ಲಕ್ಷ ಕಮ್ಮಿ ಆಗ್ಬೋದು. ಇಲ್ಲ ಸರ್, ಆಲ್ಮೋಸ್ಟ್ ಆದ್ರೆ ಒಂದು 85,000 ಆಗ್ಬೋದು ಇದಕ್ಕೆ. 85,000. ಸೊ 85,000 ರೂಪಾಯಿ ಆಗ್ಬೋದು ಕರ್ನಾಟಕ ಮಾಡ್ಕೊಬೇಕಾದ್ರೆ. ಸೊ ಬಂದ್ರೆ ಇನ್ನ ನೆಗೋಷಿಯೇಟ್ ಆಗ್ಬೋದಾ? ಸರ್ 2014 ಮಾಡಲ್ ಸೆಕೆಂಡ್ ಓನರ್ 110 PS ಕೊಡ್ತಾ ಇರೋದು ನಿಮ್ಗೆ ಎಷ್ಟಿಗೆ 2,95,000 ಸರ್. 2,95,000 ಕೊಡ್ತಾ ಇರೋದು. ಓಕೆ, ಹಾಗೆ ಈಕೋ ಸ್ಪೋರ್ಟ್ ಕೇಳೋರಿಗೆ ಸೊ ಆಲ್ರೆಡಿ ಕಂಪ್ಲೀಟ್ ಸೇಲ್ ಆಗಿ ಹೋಗಿದೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು XUV ಕೂಡ ಇದೆ, ಹೇಳ್ಬಿಡಿ ಸರ್. XUV 500 ಇದು ಕರ್ನಾಟಕ ವೆಹಿಕಲ್ ತೋರ್ಸ್ಕೊಂಡ್ಬಿಡಿ, ನಂಬರ್ ಪ್ಲೇಟ್ ನೀವು ಫಸ್ಟೇ. ಓಕೆ, ಸೊ ಕರ್ನಾಟಕ ವೆಹಿಕಲ್. ಸೊ ನೀವು ಕರ್ನಾಟಕ ವೆಹಿಕಲ್ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸರ್ 15 ಮಾಡಲ್ ಸಿಂಗಲ್ ಓನರ್ ಇದು. 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ನ್ಯೂ ಶೇಪ್. ಸೊ ಫ್ರಂಟ್ ಹೆಡ್ಲೈಟ್ ಕೂಡ ನೋಡ್ಕೋಬಹುದು. ಸರ್ ಪ್ರೈಸ್ ಬಂದು 795 ಕೋಟಿಂಗ್ ಇದೆ. ಓಕೆ, 7,70,000 ಕೊಟ್ಬಿಡ್ತೀನಿ ಸರ್. 7,70,000 ಕೊಡೋಣ. 7,70,000ಗೆ 15 ಮಾಡಲ್ ಸಿಂಗಲ್ ಓನರ್ W6 ನ್ಯೂ ಶೇಪ್ ಬರುತ್ತೆ XUV 500. ಸೊ W6 ಅಲ್ಲಿ ನಿಮಗೆ 4 ಏರ್ ಬ್ಯಾಗ್ ಬರುತ್ತೆ. ಸೊ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು. ಸೊ ಆಸ್ ನಿಮಗೆ ಲೆದರ್ ಅಪೋಸಿ ಕೂಡ ನೋಡ್ಕೋಬಹುದು. ಶೋರೂಮ್ ಬಿಲ್ಟ್ ಯಾವ ರೀತಿ ಬರುತ್ತೆ ಅದೇ ರೀತಿ ಇದೆ ಕಂಡೀಷನ್ ವೈಸು. ಸೊ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಯಾವುದೇ ರೀತಿ ಅಡಿಷನಲ್ ಏನು ಖರ್ಚು ಮಾಡಿಲ್ಲ. ಸೊ ಇದು ನಿಮ್ಗೆ ಅಲವೆನ್ಸ್ ಹಾಕೊಂಡ್ರೆ W8 ಆಗೋ ಹೋಗುತ್ತೆ. ಸೇಮ್ ಆಗ್ಬಿಡುತ್ತೆ ಸರ್. ಓಕೆ, ಸೊ ಏರ್ ಬ್ಯಾಗ್ಸ್ ಅಂದ್ರೆ ಆಫ್ಟರ್ ಮಾರ್ಕೆಟ್ ಅಲವೆನ್ಸ್ ಹಾಕೊಂಡ್ರೆ W8 ಲೆಕ್ಕ. ಯಾಕಂದ್ರೆ ನ್ಯೂ ಶೇಪ್ ಬೇರೆ ಇದೆ ಇದು. ಸೊ ಆನ್ ಟೇಬಲ್ ಇನ್ನೂ ನೆಗೋಷಿಯೇಟ್ ಆಗುತ್ತೆ ಸರ್. 15 ಮಾಡಲ್ ಸಿಂಗಲ್ ಓನರ್ ಕರ್ನಾಟಕ ವೆಹಿಕಲ್ ನಿಮ್ಗೆ 795 770 ಬನ್ನಿ, ಆನ್ ಟೇಬಲ್ ನೆಗೋಷಿಯಬಲ್ ಮಾಡಿ. ಆನ್ ಟೇಬಲ್ ಇನ್ನೂ ನೆಗೋಷಿಯೇಟ್ ಆಗುತ್ತೆ. ಸೊ ಇಷ್ಟೆಲ್ಲ ಗಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಪ್ರತಿ ಒಂದು ವೆಹಿಕಲ್ ತಿಳಿಸ್ಕೊಟ್ಟ ಆಮೇಲೆ ಲೊಕೇಶನ್ ತಿಳ್ಕೊಳ್ಬೇಕಾದ್ರೆ ಕೆಲವೊಬ್ರು ಕೇಳ್ತೀರಾ. ಸೊ ಲೊಕೇಶನ್ ಸೆಂಟ್ರಲ್ ಇಡ್ತೀವಿ, ಸೊ ಫಸ್ಟಲ್ಲಿ ಇಡ್ತೀವಿ. ಸೊ ಎಲ್ಲಿ ಸರ್ ಲೊಕೇಶನ್ ಬರುತ್ತೆ? ಹೌಸ್ ಆಫ್ ಕಾರ್ಸ್ ಸರ್, ಬನ್ನರ್ಘಟ್ಟ ರೋಡ್, ಬಿಳ್ಳೆಕಳ್ಳಿ ಸಿಗ್ನಲ್ ಆಪೋಸಿಟ್ ರಾಯಲ್ ಲುಕ್ ಶೋರೂಮ್ ಇದೆ, ಫರ್ನಿಚರ್ ಶೋರೂಮ್. ಓಕೆ, ಸೊ ಅದ್ರ ಆಪೋಸಿಟೇ ಬರುತ್ತೆ. ಸ್ಕ್ರೀನ್ ಅಲ್ಲಿ ಪಾಪರ್ ಆಗ್ತಾ ಇದೆ ನಂಬರ್. ಆ ನಂಬರ್ ಡೆಬಿಟ್ ಕಾಲ್ ಮಾಡ್ಕೊಂಡು ತಿಳ್ಕೊಂಡು ಬರ್ಬೋದು, ಬೇಕಾದ್ರೆ ತಿಳ್ಕೊಂಡು ಆರಾಮಾಗಿ ಬರ್ಬೋದು. ಸೊ ಬೇಕಾದ್ರೆ ವಾಟ್ಸ್ಆಪ್ ಕಳಿಸ್ತೀನಿ. ರೀಲ್ಸ್ ಅಲ್ಲಿ ನೋಡ್ತಿದ್ರೆ ಬೇಗ ನೋಡ್ಕೊಂಡು ಹೌಸ್ ಆಫ್ ಕಾರ್ಸ್ ಅಂತ ಸರ್ಚ್ ಮಾಡಿ ಶಕ್ನ ಡೈರೆಕ್ಟ್ ಆಗಿ ಇಲ್ಲೇ ಬರುತ್ತೆ. ಸೊ ಬನ್ನರ್ಘಟ್ಟ ಹೌಸ್ ಆಫ್ ಕಾರ್ಸ್ ಅಂತ ಶಕ್ನ ಬಂದ್ಬಿಡ್ತದಲ್ಲ. ಬರ್ತದೆ. ಓಕೆ, ಸೊ ಹಾಗಿದ್ರೆ ಇದೇ ರೀತಿ ವಿಡಿಯೋಗಳು ಮಾಡ್ತಾ ಇರ್ತೀವಿ ಹೌಸ್ ಆಫ್ ಕಾರ್ ಕಡೆಯಿಂದ. ಸೊ ಪ್ರತಿಯೊಂದು ವೆಹಿಕಲ್ ಕೊಡ್ತಿದ್ರೆ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಇರೋದ್ರಿಂದ ನಿಮ್ಗೆ ಈ ಪ್ರೈಸಿಂಗ್ ಕೊಟ್ಟಿರೋದು. ಸೊ ಪೋಲೋ ನೋಡಿಗೆ ಪೋಲೋ ಇದೆ, ಸಿವಿಸ್ ನೋಡಿಗೆ SUVs ಇದೆ, ಸೆಡನ್ ನೋಡಿಗೆ ಸೆಡನ್ ಇದೆ. ಸೊ ಹ್ಯಾಚ್ ಬ್ಯಾಗ್ ನೋಡೋರಿಗೆ ಹ್ಯಾಚ್ ಬ್ಯಾಗ್ ಸುಮಾರು ವೆಹಿಕಲ್ ಇದೆ ಅಂತ ಹೇಳ್ತಿರೋದು. ಹ್ಯಾಚ್ ಬ್ಯಾಗ್ ಅಲ್ಲಿ ತುಂಬಾ ಇದೆ. SUV ಬೇಕಾದ್ರೂ SUV ತುಂಬಾ ಇದೆ. ನಿಮ್ಗೆ ಯಾವ ತರ ಬೇರೆ ಗಾಡಿ ಬೇಕಾದ್ರೂ ಕಾಲ್ ಮಾಡಿ ತಿಳ್ಕೊಬಹುದು, ಅರೇಂಜ್ ಮಾಡಿ ಕೊಡ್ತೀನಿ ಸರ್. ಸೊ ಪ್ರೀಮಿಯಂ ವೆಹಿಕಲ್ ಕೂಡ ಹೇಳಿಲ್ಲ. ಪ್ರೀಮಿಯಂ ವೆಹಿಕಲ್ ಕೂಡ ಇವ್ರ ಹತ್ರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ವೆಹಿಕಲ್ಸ್ಗಳು ಬಂದು ಹೋಗಿ. ಸೊ ಹೌಸ್ ಆಫ್ ಕಾರ್ಸ್ ಈ ರೀತಿ ಸೇಮ್ ರಿಪೀಟ್ ಆಗ್ತಾ ಇರುತ್ತೆ ನಮ್ಮ ಹತ್ರ ಸ್ಟಾಕ್. ರಿಪೀಟ್ ಆಗ್ತಾ ಇರುತ್ತೆ. ಹೌದೌದು. ಈ ಗಾಡಿ ಹೋಗ್ಬಿಟ್ಟಿದೆ ಅಂತ ನೀವು ಬೇಜಾರು ಮಾಡ್ಕೊಂಡ್ಬಿಡಿ, ಇದೇ ಗಾಡಿ ತಿರ್ಗಾ ಬರುತ್ತೆ. ಓಕೆ, ನೀವು ವಿಡಿಯೋ ನೋಡ್ಕೊಂಡು ಬಂದರಷ್ಟಲ್ಲಿ ಗಾಡಿ ಬಂದಿರುತ್ತೆ, ಬೇರೆ ರಿಟರ್ನ್ ಗಾಡಿ ಬಂದಿರುತ್ತೆ. ಸೊ ಕಲರ್ ವೈಸು ಸೇಮ್ ಸಿಗುತ್ತೆ, ನಂಬರ್ ವೈಸು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಸಿಗುತ್ತೆ. ಇದು ಶೋಲ್ಡ್ ಆಗಿರೋದು 14 ಮಾಡಲ್ ಎಷ್ಟಿಗೆ ಸರ್? 380ಗೆ 3,80,000ಕ್ಕೆ 14 ಮಾಡಲ್ ಪುಷ್ ಬಟನ್ ಸ್ಟಾರ್ಟ್ ಟೈಟಾನಿಯಂ ಪ್ಲಸ್ ಇದು. ಓಕೆ, 14 ಮಾಡಲ್ ಆಲ್ರೆಡಿ ಶೋಲ್ಡ್ ಆಗಿದೆ ಗಾಡಿ. ಓಕೆ, ಸೋಲ್ಡ್ ಆಗಿದೆ. 2 ಡೇಸ್ ಅಲ್ಲಿ ಸೇಲ್ ಆಯ್ತು. ಓಕೆ, ಇಮಿಡಿಯೇಟ್ ಸೇಲ್ ಆಗಿದೆ ಅಂತ ಹೇಳ್ತಿರೋದು. ಸೊ ಬೇಗ ಬಂದ್ರೆ ಗಾಡಿ ಇದು ಇದೇ ರೀತಿ ನಿಮಗೂ ಸಿಗುತ್ತೆ. ಸೊ ನಿಮ್ಮ ಕನಸಿನ ಗಾಡಿ ನೋಡ್ಬೇಕಾದ್ರೆ ಬೇಗ ಬಂದು ಗಾಡಿಗಳು ನೋಡ್ಕೊಂಡು ತಗೊಬೋದು. ಓಕೆ ಸರ್, ಥ್ಯಾಂಕ್ ಯು.